ವೀಕ್ಷಕರ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಟ್ಟಾಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮತ್ತು ಬೆಳ್ಳೇಕೆರೆ ಬಿಜೆಪಿ ಬೂತ್ ಮಟ್ಟದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಬಾರ್ ಅಸೋಸಿಯೇಷನ್ ಹಾಸನ ಇದರಲ್ಲಿ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಚೌಡಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಮತ್ತು ಕಟ್ಟಾಯ ಹೋಬಳಿ ಅಭಿವೃದ್ಧಿ ಸಮಿತಿಯ ಕಾನೂನು ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸ್ವತಃ ಕಲಾವಿದರಾಗಿ ಹೆಸರಾಂತ ನ್ಯಾಯವಾದಿಗಳು ಮತ್ತು ನೋಟರಿ ಪಬ್ಲಿಕ್ ಆಗಿರುವಂತಹ ಮತ್ತು ಸುಮಾರು 20 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಗೌಡ BK ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ತಾವು ಒಂದು ಸಹಕಾರಿ ರಂಗದಲ್ಲಿ ಒಂದು ರಾಜಕೀಯ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಭಾಗದ ಜನರಿಗೆ ತಾವು ಮಾಡಿಕೊಟ್ಟಿದ್ರಿ. ಮತ್ತು ಒಂದು ಬಿಜೆಪಿ ಪಕ್ಷದಲ್ಲೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನನ್ನ ಹೆಸರು ವಿಶ್ವನಾಥ್. ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಗೌಡ BK ಅಂತ. ನನ್ನ ಸ್ವಂತ ಊರು ಹಾಸನ ತಾಲೂಕು ಕಟ್ಟಬಳ್ಳಿ ಬೆಳ್ಳೇಕೆರೆ ಗ್ರಾಮ. ನನ್ನ ತಂದೆ BR ಕೃಷ್ಣೇಗೌಡ ಅಂತೇಳಿ ರೈತರು. ಅವರು ಸಹ ರಾಜಕೀಯ ರಂಗದಲ್ಲೇ ಬಂದಂಥವ್ರು. ನನ್ನ ತಾಯಿ ನಾಗಮ್ಮ ಅಂತ ಗೃಹಿಣಿ. ನನ್ನ ಹೆಂಡತಿ ಪವಿತ್ರ ಅಂತ. ನನಗಿಬ್ಬರು ಮಕ್ಕಳಿದ್ದಾರೆ. ಒಬ್ಬ ಮಗ ಮತ್ತು ಮಗಳಿದ್ದಾಳೆ. ಮಗ SLC ಪಾಸಾಗಿ PUC ಹೋಗಬೇಕು. ಮಗಳು 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಸರ್ ಸರ್ ಇನ್ನು ಈ ಒಂದು ರಾಜಕೀಯ ರಂಗಕ್ಕೆ ತಾವು ನ್ಯಾಯವಾದಿಗಳಾಗಿ ಒಂದು ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ರಾಜಕೀಯಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ? ಮತ್ತು ಈ ಒಂದು ರಾಜಕೀಯ ತಮ್ಮ ಮನೆಯಿಂದ ಹೇಗೆ ತಮ್ಮಿಂದ ಪ್ರಾರಂಭ ಮಾಡಿದ್ರ? ಸರ್, ನನ್ನ ರಾಜಕೀಯ ಪ್ರೇರಣೆ ಫಸ್ಟ್ ನನ್ನ ತಂದೆ K ಚೆನ್ಮೇಗೌಡರವರ ಫಾಲೋವರಾಗಿ ಕೆಲಸ ಮಾಡ್ತಿದ್ರು. ಮಾಜಿ ಸಚಿವರಾದಂಥ K ಚೆನ್ಮೇಗೌಡರು ಅವರ ಫಾಲೋವರಾಗಿ ಇವರು ನನ್ನ ತಂದೆ ಕೆಲಸ ಮಾಡಿ ಸಂಸ್ಥಾ ಕಾಂಗ್ರೆಸ್ನ ಜೊತೆ ಕೆಲಸ ಮಾಡ್ಕೊಬಂದರು. ಅವರು 99ರಲ್ಲಿ K ಚೆನ್ಮೇಗೌಡರು BJP ಬಂದಂಥ ಸಂದರ್ಭದಲ್ಲಿ ಹಾಸನ ಕ್ಷೇತ್ರದಲ್ಲಿ BJPಯಿಂದ 99ರಲ್ಲಿ ಚೆನ್ಮೇಗೌಡರು ಗೆದ್ದರು. ಆವಾಗ ನಾವು BJPಗೆ ಅವ್ರ ಜೊತೆ ಬಂದಂಥವ್ರು 99ನೇ ಇಸ್ವಿ ನಮ್ಮ ತಂದೆ ಜೊತೆಗೆ. ನಮ್ಮ ತಂದೆಯೇ ನನಗೆ ಮಾರ್ಗದರ್ಶಕರು ಮೊದಲನೇದಾಗಿ. ಅವ್ರ ತಂದೆ ಮಾರ್ಗದರ್ಶನ ನೋಡ್ಕೊಂಡು ನಾನು ಆಮೇಲೆ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಹಿಂದುತ್ವವಾದ, ಅವರ ಒಂದು ಗಟ್ಟಿತನ, ಅವರ ಒಂದು ಮಾಡ್ತಕ್ಕಂಥ ಮಾತುಗಾರಿಕೆ, ಅವರಲ್ಲಿರ್ತಕ್ಕಂಥ ದೇಶಾಭಿಮಾನವನ್ನು ನೋಡಿ ನಾವು BJP ಬರಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ BJPಗೆ ಸಕ್ರಿಯ ತೋರಿಸ್ಕೊಂಡ್ವಿ. ನಂತರ ನಾನು 2003ರಲ್ಲಿ ಕಟ್ಟಾಯ ಹೋಬಳಿಯ BJP ಅಧ್ಯಕ್ಷನಾಗಿ ನಾನು ಜವಾಬ್ದಾರಿಯನ್ನು ಪಕ್ಷದಿಂದ ಕೊಟ್ಟರು ನನಗೆ. ಸರ್ ಅಲ್ಲಿಂದ 7 ವರ್ಷಗಳ ಕಾಲ ನಾನು ಕಟ್ಟಾಯ ಹೋಬಳಿ BJP ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. 99ರಲ್ಲಿ K ಚೆನ್ಮೇಗೌಡರು ಗೆದ್ದಂಥ ಸಂದರ್ಭದಲ್ಲಿ 5 ವರ್ಷ ಕಳೆದ ನಂತರ ಚೆನ್ಮೇಗೌಡರು ಬಿಟ್ಟು ದಳಕ್ಕೆ ಹೋದರು. ಆಗ ನಾವು ನಮ್ಮ ತಂದೆ BJPನೇ ಉಳ್ಕೊಂಡ್ರು. ಆಗ ಕಟ್ಟಾಯ ಹೋಬಳಿಲಿ ಅವರಿದ್ದಂಥ ಸಂದರ್ಭದಲ್ಲಿ ಕಟ್ಟಾಯ ಹೋಬಳಿನ ಗೆಲ್ಲಿಸ್ತಿದ್ದೆ K ಚೆನ್ಮೇಗೌಡರನ್ನ ಗೆಲುವು ಮಾಡಿಕೊಡ್ತಿದ್ದೆ ಕಟ್ಟಾಯ ಹೋಬಳಿ. ಅವರಿಗೆ ಸುಮಾರು 15-16 ಲೀಡನ್ನು ಕೊಟ್ಟು ಕಟ್ಟಾಯ ಹೋಬಳಿಯಿಂದ ಅವರು ಚುನಾಯಿತರಾದರು. ಆ್ಯಕ್ಚುಲಿ ಅಲ್ಲಿದ್ದದ್ದು 30,000 ಓಟಲ್ಲಿ 15,000 ಅವರಿಗೆ ಓಟ್ ಬಂತು K ಚೆನ್ಮೇಗೌಡರಿಗೆ. ನಂತರ ಅವರಿದ್ದಂಥ ಫಾಲೋವರ್ಸ್ ಎಲ್ಲರೂ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರು. ನಾವು ಮಾತ್ರ BJP ಪಕ್ಷದಲ್ಲಿ ಉಳ್ಕೊಂಡ್ವಿ. ನಂತರ ಪಕ್ಷ ಎಲ್ಲೋ ಮೂಲೆ ಗುಂಪಾಗೋಯಿತು. ಕಟ್ಟಾಯ ಹೋಬಳಿಲಿ 3ನೇ ಪ್ಲೇಸ್ಗೆ ಹೋಯಿತು. ಆ ಸಂದರ್ಭದಲ್ಲಿ ನನಗೆ ಹೋಬಳಿ ಅಧ್ಯಕ್ಷ ಪಕ್ಷ ಒಂದು ಹುದ್ದೆಯನ್ನು ನನಗೆ ಪಕ್ಷ ಸಂಘಟನೆಗೋಸ್ಕರವಾಗಿ ಜಿಲ್ಲಾಧ್ಯಕ್ಷ ನನಗೆ ಜವಾಬ್ದಾರಿಯನ್ನು ಕೊಟ್ಟರು. ಆಗ ನಾನು 2003ರಿಂದ 7 ವರ್ಷಗಳ ಕಾಲ ಕಟ್ಟಾಯ ಹೋಬಳಿಯಲ್ಲಿ BJP ಅಧ್ಯಕ್ಷನ ಕೆಲಸ ಮಾಡಿ ಹಳೆ ಕಾರ್ಯಕರ್ತದಂಥವರು ನಮ್ಮ ತಂದೆ ಸ್ನೇಹಿತರುಗಳು, ನಮ್ಮ ಸ್ನೇಹಿತರುಗಳು. ಆಗ ಆಲ್ರೆಡಿ ನಾನು 2003ಕ್ಕೆ ವಕೀಲನಾಗಿದ್ದೆ. ಸ್ವಲ್ಪ ಜನಗಳ ಸಂಪರ್ಕ ಇತ್ತು ನನಗೆ. ಅವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಪಕ್ಷ ಸಂಘಟನೆ ಮಾಡಲಿಕ್ಕೆ ನಾನು ಹೊರಟೆ. 2003ರಿಂದ 7 ವರ್ಷಗಳ ಕಾಲ ನಾನು ಹೋಬಳಿ ಅಧ್ಯಕ್ಷ ಕೆಲಸ ಮಾಡ್ತಿದ್ದೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್ ತಾವು BJP ಪಕ್ಷವನ್ನು ಹೇಗೆ ಸಂಘಟನೆ ಮಾಡ್ತಾ ಬಂದಿರಿ ಸರ್? ಸರ್ 2003ರಲ್ಲಿ ಹೋಬಳಿ ಅಧ್ಯಕ್ಷದ ನಂತರ ಪಕ್ಷವನ್ನು ಎಲ್ಲ ಕಾರ್ಯಕರ್ತರು ಬಿಟ್ಟು ಹೋದರು. ಆಗ ನಮ್ಮ ತಂದೆನೇ ಉಳಿದಿದ್ದು. ನಮ್ಮ ತಂದೆ ನಂತರ ನಾನು ಹೋಬಳಿ ಅಧ್ಯಕ್ಷ ಆದಮೇಲೆ ನಾನು ಪಕ್ಷದ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದೆ. ಆಗ ನನಗೆ ನವಿಲ್ ಅಣ್ಣಪ್ಪ, ಮಾಜಿ ಜಿಲ್ಲಾಧ್ಯಕ್ಷ ನವಿಲ್ ಅಣ್ಣಪ್ಪನವರು ಇರ್ಬೋದು, ಆಗ ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಟು ನೀನು ಹೋಬಳಿ ಅಧ್ಯಕ್ಷ ಕೆಲಸ ಮಾಡು ಅಂತ ಹೇಳಿದರು. ಆಗ ನಾನು ಹೋಬಳಿ ಅಧ್ಯಕ್ಷ ಜವಾಬ್ದಾರಿ ತಗೊಂಡು ಆಗ ವಸ್ತು ನನಗೆ ಪಕ್ಷದಲ್ಲಿ. ನಂತರ ನಾನು ಹಳೆಯ ಕಾರ್ಯಕರ್ತರುಗಳು ಏನಿದ್ರು ಅವರೆಲ್ಲ ಭೇಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಭೇಟಿ ಮಾಡಿ ಪಕ್ಷ ಒಲೆ ಗುಂಪಾಗಿ ಪಕ್ಷನ ಮೇಲೆತ್ತಬೇಕು ಅಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಭೇಟಿ ಮಾಡಿ ಅವ್ರಿಗೊಂದು ಜವಾಬ್ದಾರಿ ಕೊಡೋಂಥದ್ದು. ಹೋಬಳಿ ಒಳಗಡೆ ಅವರೊಬ್ಬರು ಯುವ ಮೋರ್ಚಾಗೊಬ್ಬರು ಜವಾಬ್ದಾರಿ ಕೊಡೋಂಥದ್ದು, ರೈತ ಮೋರ್ಚಾಗೊಬ್ಬರು ಜವಾಬ್ದಾರಿ ಕೊಡೋಂಥದ್ದು, SC ಮೋರ್ಚಾಗೊಬ್ಬರು ಜವಾಬ್ದಾರಿ ಕೊಡೋಂಥದ್ದು, OBC ಮೋರ್ಚಾಗೊಬ್ಬರು ಜವಾಬ್ದಾರಿ ಕೊಡೋಂಥದ್ದು, ಆಮೇಲೆ
ಕೆಲವು ನಿಗಮಗಳಿಗೆಲ್ಲ ಇರ್ತಾವಲ್ಲ ಅವಕ್ಕೆಲ್ಲ ಜವಾಬ್ದಾರಿ ಕೊಟ್ಟು ನನ್ನ ಪಕ್ಷದಲ್ಲಿ ಎಲ್ಲರೂ ಸ್ವಲ್ಪ ಸದೃಢ ಸಂಘಟನೆಯನ್ನು ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಅವಾಗ 2003 ಕಳೆದ ನಂತರ ಕಟ್ಟೆ ಹೋಬಳಿಯಲ್ಲಿ BJP ಬಾವುಟ ಕಟ್ಟೋವಂಥವ್ರೇ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಗುರು ಹೇಮರಾಜ್ ಇರ್ಬೋದು, ಅವರೀಗ JDSಗೆ ಹೋದರು. ಸಲೀಮು ಅವರ BJP ಹಳೆ ಕಾರ್ಯಕರ್ತ, ಅವರಿತ್ತು ಮರಣ ಹೊಂದಿದ್ದಾರೆ, ಇಲ್ಲ ಮಿಲ್ಟ್ರಿ ತಮ್ಮಯ್ಯ ಅಂತ ಅವ್ರನ್ನೇ ಸಪೋರ್ಟ್ ಮಾಡಿದರು, ಅವರು ಸತ್ತೋಗ್ಬಿಟ್ರು, ತೀರೋದ್ರು. ಬೈದಾರಯ್ಯ ಅಂತ ಹೇಳಿ ಅವರು ಸಹ ಈಗ ಪಕ್ಷದಲ್ಲಿದ್ದಾರೆ, ಇನ್ನು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಹಳೆ ಕಾರ್ಯಕರ್ತನ ಸಪೋರ್ಟ್ ಮಾಡಿದರು. ನಂತರದಲ್ಲಿ ಏನಾಯಿತು, ಬರ್ತಾ ಬರ್ತಾ ಸ್ವಲ್ಪ ಹುಡುಗರುಗಳು ಯುವಕರೆಲ್ಲ ನಾನು ಜೊತೆ ತಗೊಳಕ್ಕೆ ಬಂದೆ. ತಗೊಂಡು ಪಕ್ಷದ ಬಾವುಟವನ್ನು ಹೋಬಳಿ ಒಳಗೆ ಕಟ್ಟೋಂಥ ಶಕ್ತಿ ಯಾರೂ ಇರಲಿಲ್ಲ. ಅವತ್ತು ಪಕ್ಷ ಉಳಿಸ್ಕೊ ಬಂದೆ. ಆ ನಂತರದಲ್ಲಿ ಬರ್ತಾ ಬರ್ತಾ ಏನಾಯಿತು, ನನಗೆ ಆಲೂರು, ಕಟ್ಟಾಯ, ಸಕಲೇಶ್ಪುರ ಒಂದು ಶಕ್ತಿ ಒಂದು ವಿಧಾನಸಭಾ ಕ್ಷೇತ್ರ, ಆಗ ಒಂದೇ ಮಂಡಲ ಆಗಿತ್ತದು. ನಂತರ ನನ್ನ ಕಾರ್ಯದರ್ಶಿ ನೇಮಕ ಮಾಡಿದರು. ಇಡೀ ಕ್ಷೇತ್ರಕ್ಕೆ ಕಾರ್ಯದರ್ಶಿ ನೇಮಕ ಮಾಡಿದರು. ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಕಾರ್ಯದರ್ಶಿ ಕೆಲಸ ಮಾಡಿದಾಗ ಅಲ್ಲಿ ಜವಾಬ್ದಾರಿನ ಬೇರೆಯವರಿಗೆ ಬಂಗಾರಿಗೌಡ ಅಂದರೆ ಜವಾಬ್ದಾರಿ ಕೊಟ್ಟಿವಿ, ಒಬ್ಬಳಿಗೆ ಅಧ್ಯಕ್ಷನ. ನಾನು ಕಾರ್ಯದರ್ಶಿ ಆದೆ. ಅದು 3 ವರ್ಷ ಅವಧಿ ಕಳೆದ ನಂತರ ನಾನು ಇಡೀ ಕ್ಷೇತ್ರಕ್ಕೆ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ, ಆಯ್ಕೆ ಆದೆ. ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಆಗ ನಾನು ಜನರಲ್ ಸೆಕ್ರೆಟರಿ ಆದ ಸಂದರ್ಭದಲ್ಲಿ ಧರ್ಮರಾಜ್ ಅಂತ ಇವತ್ತು ಅವರು ಮರಣ ಹೊಂದಿದ್ದಾರೆ, ಇಲ್ಲ ಅವರು ಹಾರ್ಟ್ ಅಟ್ಯಾಕ್ ಆಗಿದ್ದ, ತೀರೋಗ್ಬಿಟ್ರು. ಅವರು ಒಳ್ಳೆಯ ರಾಜಕಾರಣಿ, BB ಶಿವಪ್ಪ ಅವರ ಶಿಷ್ಯ, ಅಪ್ಪಡ ಶಿಷ್ಯ ಅವರು. ಅವರು ಅಧ್ಯಕ್ಷರಾಗಿದ್ದು ಅವ್ರ ಕೈ ಕೆಳಗೆ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದೆ. ಆಗ ಅಭ್ಯಾಸ ವರ್ಗ ಅಂತ ಆಯಿತು ನಮ್ಮಲ್ಲಿ. ನಾವು BJPಲಿ ಏನು ಮಾಡ್ತೀವಪ್ಪ ಅಂದರೆ 3 ವರ್ಷಕ್ಕೊಂದ್ಸಲಿ ಅಭ್ಯಾಸ ವರ್ಗ ಅಂತ ಮಾಡ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಒಂದು ಪಾಠ ಹೇಳ್ಕೊಡಂದರೆ ಪಕ್ಷ ಶಿಸ್ತಿಯಾಗಿರಬೇಕು, ಪಕ್ಷ ಸಂಘಟನೆ ಆಗಿ ಮಾಡಬೇಕು, ಜನಸಾಮಾನ್ಯರಿಗೆ ಕಾರ್ಯಕರ್ತರಾಗಿ ಹೋಗಿ ಯಾರ ಹತ್ರ ನಮ್ಮ ಸವಲತ್ತುಗಳನ್ನು ಮುಟ್ಟಿಸ್ಬೇಕು. ಅವ್ರಿಗೆ ನಾವು ಪಕ್ಷ ಮಾಡಿರೋಂಥ ಕೆಲಸಗಳನ್ನು ಯಾವ ರೀತಿ ಅವ್ರಿಗೆ ಹೇಳಬೇಕು ಅನ್ನೋದನ್ನು ನಾವು ಆ ಅಭ್ಯಾಸ ವರ್ಗದಲ್ಲಿ ನಮಗೆ ಪ್ರತಿಯೊಬ್ಬರು ವಿದ್ಯಾವಂತರು ಅಂದರೆ ತಿಳಿದಂಥವ್ರು ಬಂದು ಆ ಸಭೆಯಲ್ಲಿ ಬಂದು ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ. 2 ದಿವಸ ಇರುತ್ತೆ ಅಭ್ಯಾಸ ವರ್ಗ. ಒಂದೊಂದು ಸಮಯ ಒಂದು ಅವಧಿ ಅಂದರೆ ಒಬ್ಬರು ಒಂದು ಅವಧಿ ತಗೋತಾರೆ. 2 hours ಇರುತ್ತೆ ಅಥವಾ 1 hours ಇರುತ್ತೆ. ಅವಧಿ ತಗೊಂಡು ನಮಗೆ ನಮಗೆ ತಿಳಿಗಳನ್ನು ಹೇಳಿದರು. ಅದ್ರ ಮುಖಾಂತರ ನಮಗೆ ಪಕ್ಷದಲ್ಲಿ ಶಿಸ್ತನ್ನು ಕಲಿಯುವಂಥದ್ದು ನಾವಿರ್ಬೋದು, ನಮ್ಮ ಮಕ್ಕಳಿಗಿರ್ಬೋದು ಹೇಳ್ಕೊಡೋಕೆ ಒಂದು ಅನುಕೂಲ. ಅಭ್ಯಾಸ ವರ್ಗ, ಆ ಅಭ್ಯಾಸ ವರ್ಗದ ಅವ್ರ ಜೊತೆ ಕೆಲಸ ಮಾಡಿದೆ. ಯಾವಾಗ ಅದನ್ನು ಧರ್ಮರಾಜ್ ಅಧ್ಯಕ್ಷ ಆದ ಸಂದರ್ಭದಲ್ಲಿ. ಆ ನಂತರದಲ್ಲಿ ನಮ್ಮ ಸ್ಥಾಯಿ ಸಮಿತಿಗಳು ಅಂತ ಬರ್ತವೆ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ. ಆ ಜವಾಬ್ದಾರಿಯಿಂದ ನನಗೆ ಆಗ ಅನಂತರದಲ್ಲಿ ನಾವು ಜನರಲ್ ಸೆಕ್ರೆಟರಿ ಮುಗಿದ ಮೇಲೆ ಆಲೂರು ಕಟ್ಟಾಯ ಮಂಡಲನ ಬೇರೆ ಮಾಡಿದ್ರು, ಸಕಲೇಶ್ಪುರನ ಬೇರೆ ಮಾಡಿದ್ರು. ಯಾಕೆಂದರೆ ದೊಡ್ಡ ಕ್ಷೇತ್ರ ಸಂಘಟನೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತೇಳಿ ನಂತರದಲ್ಲಿ ಬೇರೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ನನ್ನ ಸ್ಥಾಯಿ ಸಮಿತಿಗೆ ಜವಾಬ್ದಾರಿ ಕೊಟ್ಟರು. ಹಾಸನ್ನು ಆಲೂರು 2ಕ್ಕೂ ಜವಾಬ್ದಾರಿ ಕೊಟ್ಟರು. ಆಗಲೂ ಜವಾಬ್ದಾರಿ ಕೆಲಸ ಮಾಡಿದೆ. ನಂತರ ಇಡೀ ಕ್ಷೇತ್ರಕ್ಕೆ BLA2 ಮತದಾರರನ್ನು ಪಟ್ಟಿಗೆ ಸೇರಿಸ್ತೀವಲ್ಲ, ಆ ಪಟ್ಟಿ ಸೇರಿಸಿದ ಜವಾಬ್ದಾರಿಯನ್ನು ನನಗೆ BLA2 ಜವಾಬ್ದಾರಿಯನ್ನು ಪಕ್ಷ ನನಗೆ ಕೊಡ್ತು. ಅವರು ಸಹ ಕೆಲಸವನ್ನು ಮಾಡಿದೆ. ಆ ನಂತರದಲ್ಲಿ ನಾನು ಮತ್ತೆ ಸಂಚಾಲಕನ ಕೆಲಸ ಮಾಡಿದೆ ಸಕಲೇಶ್ಪುರಕ್ಕೆ. ಅದಾದ ನಂತರದಲ್ಲಿ ಒಳನಶಿಪುರಕ್ಕೆ ಇನ್ಚಾರ್ಜ್ ಸಂಚಾಲಕನ ಕೆಲಸ ಮಾಡಿದೆ. ಅದಾದಮೇಲೆ ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಸಹ ಸಂಚಾಲಕನಾಗಿ ಚುನಾವಣೆ ಬರುತ್ತೆ, ಜಿಲ್ಲೆದು ಸಹ ಸಂಚಾಲಕನಾಗಿ ಕೆಲಸ ಮಾಡಿದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ. ಅದಾದ ನಂತರ ಮತ್ತೆ 3 ವರ್ಷಕ್ಕೆ ಅಭ್ಯಾಸ ವರ್ಗ ಬಂತು. ಅಭ್ಯಾಸ ವರ್ಗ ಬಂದಾಗ ಜಿಲ್ಲಾ ಸಹ ಸಂಚಾಲಕನಾಗಿ ನಾನು ಇಡೀ ಜಿಲ್ಲೆದು ಕೆಲಸ ಮಾಡಿದೆ. ಸಂಚಾಲಕರಾಗಿ ಬಸವರಾಜು ಬಡಗರು ಬಸವರಾಜು ಅವರು ಒಂದು ಜಿಲ್ಲೆಯಲ್ಲಿ ಅರ್ಧ ಭಾಗ ಅವರು ವಹಿಸ್ಕೊಂಡ್ರು, ಅರ್ಧ ಭಾಗ ನಾನು ವಹಿಸ್ಕೊಂಡು ಜವಾಬ್ದಾರಿ ತಗೊಂಡು ಸಹ ಸಂಚಾಲಕನಾಗಿ ಅಭ್ಯಾಸ ವರ್ಗಕ್ಕೆ ಕೆಲಸ ಮಾಡಿದ್ದೀನಿ. ಆನಂತರ ಬಂದರೆ ಮತ್ತೆ ನನಗೆ ರೇಣುಕುಮಾರ್ ಅಂತೇಳಿ MSC ಚುನಾವಣೆ ನಿಂತರು. ಅವ್ರ ಅಭ್ಯರ್ಥಿ ಏಜೆಂಟಾಗಿ ನಾನು ಕೆಲಸ ಮಾಡಿದೆ ಅವರಿಗೆ. ಅದಾದ ನಂತರ ಮತ್ತೆ ಚುನಾವಣೆಗಳು ಬಂದಾಗ ನನಗೆ ಚುನಾವಣೆ ಜವಾಬ್ದಾರಿಯನ್ನು ಕೊಡುವಂಥದ್ದು. ಆಮೇಲೆ ಲಾಸ್ಟ್ ಟೈಮ್ HM ವಿಶ್ವನಾಥ್ ಅವರು MLC ಆಗಿ ಚುನಾವಣೆ ನಿಂತಿದ್ದರು. ಆ ಸಂದರ್ಭದಲ್ಲಿ ನಾನು ಅಭ್ಯರ್ಥಿಯಾಗಿ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ. ನಂತರ ತುಂಬ ಹೀಗೆ ಜವಾಬ್ದಾರಿಗಳು. ಆಮೇಲೆ ಜಿಲ್ಲಾ ಕಾರ್ಯಕಾರಿಣಿ ಮೆಂಬರ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಪಕ್ಷ ನನಗೆ ಎಲ್ಲನೂ ಜವಾಬ್ದಾರಿಗಳು ಕೊಟ್ಟಿದೆ. ನನಗೆ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಮುಂದೆ ನಿಭಾಯಿಸ್ಕೊಂಡು ಇವತ್ತು ನಾನೊಬ್ಬ ಕಟ್ಟಾಯ ಆ ಭಾಗದಲ್ಲಿ ಒಬ್ಬ ಹಿರಿಯ ಮುಖಂಡಾಗಿ ಉಳ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ಇವತ್ತು ನಮ್ಮ MLA ಸಿಮೆಂಟ್ ಮಂಜಣ್ಣವರು ಹಾಕಿದ ಮುಂಚಿತವಾಗಿ ನಾವು ಕಟ್ಟಾಯ ಹೋರಾಟಗಳನ್ನು ಮಾಡಿದ್ವಿ. ಸರ್, ಪಕ್ಷದಿಂದ ಯಾವ್ಯಾವ ಹೋರಾಟಗಳನ್ನು ಮಾಡಿದ್ದೀರಿ ಸರ್? ಪಕ್ಷದಿಂದ ನಾವು ಹೋರಾಟಗಳು ಅಂದರೆ ಈ ಚುನಾವಣೆ ಬರಲಿಕ್ಕಿಂತ ಮುಂಚೆ ನಮ್ಮ ಶಾಸಕರು ಮಂಜಣ್ಣವರು ಚುನಾವಣೆ ಬರೋಕ್ಕಿಂತ ಮುಂಚೆ ಅವ್ರು 4 ವರ್ಷಗಳು ಸಹ ಸತತವಾಗಿ ಅವ್ರ ಕ್ಷೇತ್ರದ ಹೋರಾಟ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಕಟ್ಟಾಯ ಭಾಗದಲ್ಲಿ ತುಂಬ ರಸ್ತೆಗಳು ಹದಗೆಟ್ಟಿದ್ವಿ. ಆ ವಿಚಾರವಾಗಿ ನಾವು ಮಂಜಣ್ಣವ್ರ ನೇತೃತ್ವದಲ್ಲಿ ಹಾಸನಿಂದ ಶಂಕರಹಳ್ಳಿ ಮುಖಾಂತರ ಶೆಟ್ಟಳ್ಳಿ ಬರ್ತಕ್ಕಂಥ ರಸ್ತೆ, ಶೆಟ್ಟಳ್ಳಿಯಿಂದ ಕಟ್ಟಾಯಕ್ಕೆ ಹೋಗೋಂಥ ರಸ್ತೆ, ಇವೆರಡು ರಸ್ತೆಗಳನ್ನ ಮಾಡಿಸಲೇಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಶಾಸಕರು H. ಡಿ. ಕುಮಾರಸ್ವಾಮಿ ಅವರಿದ್ದರು. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ,
ಮಂಜಣ್ಣವ್ರಿಗೆ ಗಮನಕ್ಕೆ ತಂದು ಮಂಜಣ್ಣ ಇದೊಂದು ಹೋರಾಟ ಮಾಡೋಣ, ಇದು ರಸ್ತೆ ಆಗಲೇಬೇಕು. ಯಾಕೆಂದರೆ ಆ ರಸ್ತೆನ 2001ರಲ್ಲಿ ಕೆ ಚೆನ್ನಗೌಡರು ಮಾಡಿದಂಥ ರಸ್ತೆ ಅದು, ಶೆಟ್ಟಳ್ಳಿ ಟು ಹಾಸನ ರಸ್ತೆ. 20 ವರ್ಷಗಳ ನಂತರ 22 ವರ್ಷ ಕಳೆದರೂ ಸಹ ರಸ್ತೆ ಅದು ಹಾಳಾಗೋಯ್ತು. ಆಗ ಮಂಜಣ್ಣ ಗಮನಕ್ಕೆ ತಂದಾಗ ಆಯಿತು ಹೋರಾಟ ಮಾಡೋಣ ಅಂತೇಳಿ ಇಡೀ ಕಟ್ಟಾಯ ಭಾಗದ ಎಲ್ಲ ಮುಖಂಡರುಗಳು, ಅಂದರೆ ನಾನಿರ್ಬೋದು, ಕಟ್ಟಾಯದ ಅಮೃತ್ ಅಂತ, ಆಮೇಲೆ ನಮ್ಮ ಮಂಜಣ್ಣ ನೇತೃತ್ವದಲ್ಲಿ ತುಂಬ ಜನ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ನಾವು ಶೆಟ್ಟಳ್ಳಿ ಸರ್ಕಲ್ ಪ್ರತಿಭಟನೆ ನಂಬ್ಕೊಂಡ್ವಿ. ಡೇಟ್ ಫಿಕ್ಸ್ ಮಾಡಿದ್ವಿ, ನಾಳೆ ಪ್ರತಿಭಟನೆ ಮಾಡೋಣ ಅಂತ. ಆ ಪ್ರತಿಭಟನೆ ಮಾಡೋಣ ಅಂತ ಅಂದ್ಕೊಂಡಾಗ ಇಂದು ದಿವಸ ಏನಾಯಿತು, JDS ಕಾರ್ಯಕರ್ತರಿಗೆ ಗೊತ್ತಾಗಿ ವಿಚಾರ ಅದು. ಸಂಜೆ 5 ಗಂಟೆಗೆ ಅವತ್ತು ಬಂದು ಗುದ್ದಿ ಪೂಜೆ ಮಾಡಿದ್ರು, ರಸ್ತೆ ಮಾಡ್ತೀವಿ ಅಂತ. ರಸ್ತೆ ಆಗಿಲ್ಲ, ಅನುದಾನ ಬಿಡುಗಡೆ ಆಗಿಲ್ಲ, ಪ್ರತಿಭಟನೆ ಮಾಡ್ತೀವಿ ಅಂತ ಗುದ್ದಿ ಪೂಜೆ ಮಾಡಿ. ಆದರೆ ಪ್ರತಿಭಟನೆ ನಾವು ನಿಲ್ಲಿಸ್ತಿಲ್ಲ. ನಮ್ಮ ಮಂಜಣ್ಣ ನೇತೃತ್ವದಲ್ಲಿ ನಾನು ಅಮೃತ್ ಇರ್ಬೋದು, ಕಿರಣ್ ಅವರು ಇರ್ಬೋದು, ಆ ಭಾಗದಲ್ಲಿ ಸುಮಾರು ಜನ, ಈ ಕಡೆ ನಮ್ಮ ಭಾಗದಲ್ಲಿ ವಿಶ್ವನಾಥ್ ಅವರು ಇರ್ಬೋದು, ಶೆಟ್ಟಳ್ಳಿ ಸತೀಶ್ ಅವರು ಇರ್ಬೋದು, ತುಂಬ ಜನ ಕಾರ್ಯಕರ್ತರುಗಳು. ಆನಂತರ ಹೋದರೆ ನಾವು ಈ ಕಡೆ ಬಂದರೆ ಅಭಿ ಇರ್ಬೋದು, ಹರೀಶ್ ಅವರು ಇರ್ಬೋದು, ಎಲ್ಲ ಮುಖಂಡರುಗಳು ಸೇರಿ ನಾವು, ಧರಣಿಯವರು ಇರ್ಬೋದು, ನಮ್ಮ ಕಡೆ ದುನ್ನೆಕಳೆ ಭಾಗದ ಕುಶಾರಪ್ಪ ಇರ್ಬೋದು, ಮುಟ್ನಳ್ಳಿ ಭಾಗದ ಯೋಗೇಶ್ ಇರ್ಬೋದು, ಆಮೇಲೆ ಮತ್ತು ಇನ್ನು ಈ ಕಡೆ ಬಂದರೆ ಇನ್ಯಾರು ಅಂಗೂರು ಭಾಗದ ದಯಾನಂದ್ ಇರ್ಬೋದು, ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಅವತ್ತು ಪ್ರತಿಭಟನೆಯನ್ನು ಫಿಕ್ಸ್ ಮಾಡಿದ್ವಿ ಮಾರ ಬೆಳಿಗ್ಗೆ. ಸರ್, ಮಂಜಣ್ಣ ನೇತೃತ್ವದಲ್ಲಿ ತುಂಬ ಜನ ಒಂದು 500 ಜನ ಸಂಖ್ಯೆ ಸೇರಿ ಶೆಟ್ಟಳ್ಳಿ ಸರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದ 4 ದಿವಸಕ್ಕೆ ಅನುದಾನ ಬಿಡುಗಡೆ ಮಾಡಿ ಶಾಸಕರು ಆ ರಸ್ತೆಯನ್ನು ಒಂದು 3 ಕಿಲೋಮೀಟರ್ ರಸ್ತೆ ಮಾಡಿಸಿದ್ರು. ಯಾವುದು ಶೆಟ್ಟಳ್ಳಿಯಿಂದ ಕಟ್ಟಾಯಕಾಗ ರಸ್ತೆ ಒಂದು 2-3 ಕಿಲೋಮೀಟ್ರ್ ಆಯಿತು. ಶೆಟ್ಟಳ್ಳಿಯಿಂದ ಹಾಸನ ಬರೋ ರಸ್ತೆ ಪೂರ ಆಯಿತು, ಶಾಂಕ್ಷನ್ ಆಯಿತು. ಹಾಗ್ಯಾಕೆ ಮಾಡಿರಲಿಲ್ಲ ಅವರು? ನಾವು ಹೋರಾಟ ಮಾಡ್ದೆಲ್ಲ ಮಾಡಬೇಕಿತ್ತಾ? 15 ವರ್ಷ MLA ಆಗಿದ್ದಲ್ಲ ಶಾಸಕರು, ಅವ್ರು ಮಾಡಲಿಲ್ವಲ್ಲ? ಅದು ನಮ್ಮ ಮಂಜಣ್ಣ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಕ್ಕೆ ಸಿಕ್ಕ ಪ್ರತಿಫಲ ನಮಗದು. ಹೀಗೆ ನಾವು 10 ಹೋರಾಟಗಳನ್ನು ಸರ್, 25-26 ವರ್ಷ ಆಯಿತು ನಮ್ಮ ಪಾರ್ಟಿ ಬಂದು. 99ರಿಂದ ಪಾರ್ಟಿ ಬಂದಿದ್ದು. 26 ವರ್ಷಗಳಿಂದ ಇವತ್ತು ಪ್ರೆಸೆಂಟು ಸರ್ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ನಾನು ಆಫೀಸಿಗೆ ಬಡಬಗರು ಬಂದರೆ, ಅಂಗವಿಕಲರು, ಕುಂಟ್ರು ಬಂದರೆ ನಾನು ಇವತ್ತು ನೋಟ್ರಿ ಚಾರ್ಜಸ್ನ ನಾನು ತಗೊಳ್ಳಲ್ಲ. ಟೈಪಿಂಗ್ ಚಾರ್ಜು, ಪೇಪರ್ ಚಾರ್ಜ್ ಬಿಟ್ಟರೆ ನಾನು ಸೈನ್ ಹಾಕೋದಕ್ಕೆ ನಾನು ದುಡ್ಡು ತಗೊಳ್ಳಲ್ಲ. ಯಾಕೆಂದರೆ ಅವ್ರು ಬಡವರು ಬಂದಿರ್ತಾರೆ, ನಾವು ಸಹಾಯ ಮಾಡಬೇಕು. ಆ ಥರ ಒಂದು ಸಹಾಯವನ್ನು ಸಮಸ್ಯೆ ಹಲವಾರು ಹೋರಾಟಗಳಿಂದ ಪಕ್ಷದಲ್ಲಿ ಇವತ್ತು ಪಕ್ಷ ಮಟ್ಟಕ್ಕೆ ಬೆಳೆಸಿದೆ. ಇವತ್ತು ನಮ್ಮನ್ನು ಇವತ್ತು ಪಕ್ಷಕ್ಕೆ ನಾವು ಗೌರವ ಕೊಡಬೇಕು. ನಮ್ಮ ಪಕ್ಷ ಬೆಳೆಸಿದೆ. ಇವತ್ತು ಈ ಮಟ್ಟಕ್ಕೆ ಬರೋ ಕಾರಣ ನಮ್ಮ ಪಕ್ಷನೇ. ಸರ್, ಇನ್ನು ಮುಖ್ಯವಾಗಿ ಚೌಡಳ್ಳಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಸೇವೆಯನ್ನು ಕೊಟ್ಟಿದ್ದೀರಿ ಸರ್, ತಮ್ಮ ಒಂದು ಭಾಗದ ರೈತರಿಗೆ ಆಗಿರ್ಬೋದು? ಸರ್, ನಾನು 2020ರಲ್ಲಿ ಅಲ್ಲಿ ನಾನು ಚುನಾವಣೆ ನಡೀತು ಚೌಡಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ. ಅಲ್ಲಿ ನಾನು ಅರ್ಜಿ ಹಾಕಿದಾಗ ನಾನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಅಲ್ಲಿ ಎಲ್ಲ JDS ಅವರೇ, BJP ಒಬ್ಬೇ ನಾನು ಏಕ ಸದಸ್ಯ ಅವಿರೋಧ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹಿಂದೆ 2 ವರ್ಷದಿಂದ ಬಿತ್ತನೆ ಬೀಜಗಳನ್ನು, ಗೊಬ್ಬರಗಳನ್ನು ಮಾರಾಟ ಮಾಡೋದು ನಿಲ್ಲಿಸಿದ್ರು. ನಾವೆಲ್ಲ ಡೈರೆಕ್ಟರ್ ಆದಮೇಲೆ ನಾವೆಲ್ಲ ಅಧ್ಯಕ್ಷರಿಗೆ ಹೇಳಿ, ಅಧ್ಯಕ್ಷರಂತ ಚಂದ್ರೇಗೌಡರಿದ್ದರು, ಅವ್ರ ಗಮನಕ್ಕೆ ತಂದು, ನೋಡಿ ನಾವು ಸಂಘಕ್ಕೆ ಸುಮ್ಮನೆ ಮೆಂಬರಾಗಿ ಹೋಗೋಂಥ ಅವಶ್ಯಕತೆ ಇಲ್ಲ, ಇಲ್ಲಿ ಕಾಫಿ ಟೀ ಕುಡಿಯೋಕ್ಕೆ ಬರೋಲ್ಲ, ನಾವು ಏನಾದ್ರು ಒಂದು ಕೆಲಸಗಳಾಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತ ಅಂದಾಗ ಆಗ ನಾವು ಒತ್ತಡ ತಂದವರಿಗೆ ನಾವು ರೈತರಿಗೆ ಬಿತ್ತನೆ ಬೀಜಗಳನ್ನು, ಗೊಬ್ಬರವನ್ನು ಮಾರಾಟ ಮಾಡುವಂಥ ಕ್ರಮವನ್ನು ನಾವು ಕೈಗೊಂಡ್ವಿ. ಅದಂತರದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನನ್ನ ತಂದೆಯಲ್ಲಿ ಅಧ್ಯಕ್ಷರಾಗಿದ್ದರು. ಬಿಫೋರ್ ಒಂದು 10 ವರ್ಷ ಹಿಂದೆ ನಮ್ಮ ತಂದೆ ಕೃಷಿ ಪತ್ತಿನ ಸಂಘದ ನಿರ್ದೇಶಕರು ಫಸ್ಟ್ ಅಧ್ಯಕ್ಷರಾಗಿದ್ದರು. ಅದು ಅವ್ರ ಮಾರ್ಗದರ್ಶನ ಸಹ ನನಗೆ ಉಂಟು. ಆ ನಂತರದಲ್ಲಿ ಕೊನೆಯ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಅಲ್ಲೊಂದು ನ್ಯಾಯಬೆಲೆ ಅಂಗಡಿ ಇತ್ತು, ಆಹಾರ ಪಡಿತರ ವಿತರಣೆ ಮಾಡುವಂಥ ಅಂಗಡಿ. ಅದನ್ನು ಕೊಡೋಂಥವ್ರು ಏನು ಮಾಡಿದರು, ತೀರೋದ್ರು, ಅವರು ಡೆತ್ ಆದರು. ಅದನ್ನು ನಾವು ಏನಾರು ಮಾಡಿ ಸೊಸೈಟಿ ಮರ್ಜ್ ಮಾಡ್ಕೋಬೇಕು ಅಂತೇಳಿ ನಾವಿದ್ದಂಥ ಸಂದರ್ಭದಲ್ಲೇ ಬೈಲವನ್ನು ನಿರ್ಣಯ ಮಾಡಿದ್ವಿ. ಬೈಲಾದಲ್ಲಿ ಸೊಸೈಟಿ ಮಾಡ್ಕೋಬೇಕು ಅಂತ. ಆ ನಂತರದಲ್ಲಿ ಬೇರೆ ಕಮಿಟಿ ಬಂತು. ಆದರೂ ಸಹ ನಮ್ಮ MLA ಅವರು ಮಂಜಣ್ಣವ್ರು MLA ಆದಮೇಲೆ MLA ಅವ್ರ ಮುಖಾಂತರ ಫುಡ್ ಇನ್ಸ್ಪೆಕ್ಟ್ರಿಗೆ ಮತ್ತು ಅವತ್ತಿನ ಸಹಕಾರ ಸಚಿವರು ರಾಜಣ್ಣವರು ನಮ್ಮ MLA ಅವ್ರು ಲೆಟ್ರ್ ಕೊಟ್ಟು ಇವತ್ತು ಯಾವ ನ್ಯಾಯಬೆಲೆ ಅಂಗಡಿ ಇದೆ, ಆ ನ್ಯಾಯಬೆಲೆ ಅಂಗಡಿ ಪಡಿತರ ರೈತರಿಗೆ ಈ ಸೊಸೈಟಿಲೇ ಕೊಡೋ ಅಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಕಾರಣಕರ್ತರು ನಮ್ಮ ಶಾಸಕರು ಮಂಜಣ್ಣವರೇ. ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಿಮೆಂಟ್ ಮಂಜಣ್ಣವ್ರು ಬರ್ತಾರೆ. ಅವರ ಒಂದು ಕಾರ್ಯವೈಖರಿ ಹೇಗಿದೆ? ಈ ಒಂದು ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಸರ್, ಸಿಮೆಂಟ್ ಮಂಜಣ್ಣವರು ತುಂಬ ಕಡು ಬಡತೆಯಿಂದ ಬಂದಂಥ ವ್ಯಕ್ತಿ, ತುಂಬ ಶ್ರಮಜೀವಿ, ತುಂಬ ಕಷ್ಟದಲ್ಲಿ ಮೇಲೆದ್ದು ಬಂದಂಥ ವ್ಯಕ್ತಿ. ಅದು ಫಿನಿಕ್ಸ್ ಅಂತ ಹೇಳ್ಬೋದು. ಅವ್ರನ್ನ ಎಲ್ಲ ರಾಜಕಾರಣಿಗಳು ದುಡ್ಡು ಮಾಡಿ ರಾಜಕಾರಣಕ್ಕೆ ಬರ್ತಾರೆ, ಇವ್ರು ಹಂಗೆ ಬರಲಿಲ್ಲ. ಕಷ್ಟಪಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿದಂಥವ್ರವರು, ಸಂಘದಲ್ಲಿ ಶಿಸ್ತು ನಿಯಮ ಕಲಿತಂಥ ವ್ಯಕ್ತಿ. ಅವರು ಒಂದು ಚಿಕ್ಕ ಸಿಮೆಂಟ್ ಅಂಗಡಿಯನ್ನು ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಂಥ ವ್ಯಕ್ತಿ. ಇವತ್ತವರು MLA ಆಗಿದ್ದಾರೆ ಅಂದರೆ
ಅವರ ಹೋರಾಟ, ಅವರ ಶ್ರಮ ತುಂಬ ಇದೆ. ಅವರು ತುಂಬ ಗಡಿಬಿಡ. ಅವರ ತಂದೆ ಒಬ್ಬರು KSRTC ನೌಕರರಾಗಿದ್ದರು. ಅವರು ಮೂಲತಃ ನಮ್ಮ ಕಟ್ಟಾಯ ಹೋಬಳಿ ಶೆಟ್ಟಳ್ಳಿ ಗ್ರಾಮದವರು. ಅದು ನಮಗೊಂದು ಹೆಮ್ಮೆ. ನಮ್ಮೂರಿನ ಪಕ್ಕದವರು ನಮ್ಮ ಶಾಸಕರು. ಅವ್ರ ತಂದೆ ಶಿವನಂಜಪ್ಪ ಅಂತೇಳಿ ಅವರು ಸಕಲೇಶ್ಪುರದ ಡ್ಯೂಟಿ ಆಯಿತು. ಸಕಲೇಶ್ಪುರದ ನಂತರ ನಿಲ್ಲಿಸಿದರು. ಇವತ್ತು ಸಹ ಶೆಟ್ಟಳ್ಳಿ ಅವ್ರ ಜಮೀನಿದೆ. ಅವ್ರ ತಂದೆ ತಾಯಿ ಶೆಟ್ಟಳ್ಳಿಲೇ ವಾಸವಾಗಿದ್ದಾರೆ. ಅವರು ಮೂಲತಃ ನಮ್ಮ ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಶೆಟ್ಟಳ್ಳಿ ಗ್ರಾಮದವರು, ಸಕಲೇಶ್ಪುರಕ್ಕೆ ಸೇರಿದಂಥ ವ್ಯಕ್ತಿ. ಅವರೇನು ಮಾಡಿ, ಅವರು ರಾಜಕಾರಣ ಬರೋಕ್ಕಿಂತ ಮುಂಚಿತವಾಗಿ ತಾಲೂಕ್ ಪಂಚಾಯತಿಯಲ್ಲಿ 2010ರಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷನೂ ಸಹ ಆಗಿದ್ದರು. ಅವರು ರಾಜಕಾರಣಕ್ಕೆ ಅದೇ ಒಂದು ಪ್ರೇರಣೆ. ಅನಂತರದಲ್ಲಿ ಇವರು ಹೋರಾಟ ಮಾಡ್ತಾ ಬಂದರು. ಪಕ್ಷ ಸಂಘಟನೆ ಇರೋದು, ಪಕ್ಷದ ಹೇಳಿದಂಥ ಕೆಲಸಗಳಿರ್ಬೋದು, ಯಾವ ಜವಾಬ್ದಾರಿ ತಗೊಳ್ಳದಂತೆ ಪಕ್ಷದ ಹೋರಾಟ ಮಾಡ್ಕೊಂಡು ಅವರು ಪಕ್ಷ ಸಂಘಟನೆ ಮಾಡ್ಕೊಂಡು ಇವತ್ತು ಅವರು ಚುನಾವಣೆ ನಿಂತರು. ಆ ಚುನಾವಣೆಯಲ್ಲೂ ಸಹ ಅವರು MLA ಟಿಕೆಟ್ಗೆ ತುಂಬ ಜನ ಪೈಪೋಟಲಿದ್ದರು. ಆದರೆ ಸ್ಥಳೀಯವರು, ಒಬ್ಬ ಹೋರಾಟಗಾರ, ಒಬ್ಬ ತಳಮಟ್ಟದ ಕಾರ್ಯಕರ್ತ ಅಂತೇಳಿ ಪಕ್ಷ ಗುರುತಿಸಿ ಅವರಿಗೆ ಪಕ್ಷ ಸೀಟನ್ನು ಕೊಡ್ತು. ಇದಕ್ಕೆ ಪ್ರೀತಮ್ ಗೌಡರು ಸಹಕಾರ ತುಂಬ ಇದೆ. ಪ್ರೀತಮ್ ಗೌಡರು ಇವತ್ತು ಅವ್ರ ಕೆಲಸವನ್ನು, ಕಾರ್ಯವೈಖರಿ ನೋಡಿ ಇವರು ಪ್ರೀತಮ್ ಗೌಡರವರಿಗೆ ಸೀಟನ್ನು ಕೊಡಿಸಿ ಇವತ್ತು ಹೋರಾಟ, ಅವ್ರು ಪ್ರೀತಮ್ ಗೌಡರು ಸಹಕಾರ ಹೋರಾಟ ಮಾಡಿದ್ರು. ಕ್ಷೇತ್ರದ ಗೆಲ್ಲಬೇಕಾದ ಸಂದರ್ಭದಲ್ಲಿ ಪ್ರೀತಮ್ ಗೌಡರ ಹೋರಾಟ ತುಂಬ ಇದೆ. ಆ ನಂತರದಲ್ಲಿ ಸಿಮೆಂಟ್ ಮಂಜಣ್ಣವರು ಹಳ್ಳಿ ಮನೆಗಳಲ್ಲಿ ತಿರುಗಿ ಹಗಲು ರಾತ್ರಿ ಮಲಗದಂಗೆ ಚುನಾವಣೆ ನಡೆಯೋಕ್ಕಿಂತ ಮುಂಚಿತ 4 ವರ್ಷದಿಂದ ಅವ್ರ ಜೊತೆ ನಾವು ಇದ್ದೀವಿ. ಮಕ್ಕಳಿಗೆ ಬುಕ್ಸ್ ವಿತರಣೆ ಮಾಡೋವಂಥದ್ದು ಇರ್ಬೋದು, ಬಡವರಿಗೆ ಸಹಾಯ ಮಾಡೋಂಥದ್ದು ಇರ್ಬೋದು, ಎಲ್ಲೋ ಒಂದು ವಯಸ್ಸಾದಂಥವ್ರಿಗೆ ಸಹಾಯ ಮಾಡೋಂಥದ್ದು ಇರ್ಬೋದು, ಮನೆ ಬಿದ್ದಂಥವ್ರಿಗೆ ಸಹಾಯ ಮಾಡೋಂಥದ್ದು ಇರ್ಬೋದು, ಆನೆ ದಾಳಿಯಿಂದ ಪ್ರಾಣ ಸತ್ತಂಥವ್ರಿಗೆ ಸಹಾಯ ಮಾಡೋಂಥದ್ದು ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಸಹಾಯ ಮಾಡಿದ್ದಾರೆ. ಆ ಸಹಾಯ ಮಾಡಿದ ಕಾರಣನೇ ಇವತ್ತು ಅವ್ರು ಶಾಸಕರಾಗಲಿಕ್ಕೆ ಕಾರಣ. ಇವಾಗ ಕಟ್ಟಾಯ ಹೋಬಳಿಲಿ 4,000 ಚಿಲ್ಲರೆ ಓಟ್ ಬರ್ತಿತ್ತು. ಅವರು MLA ನಿಂತ ಸಂದರ್ಭದಲ್ಲಿ 1,000 ಓಟು ಪುಷಪ್ ಆಯಿತು, ಜಾಸ್ತಿ ಓಟ್ ಬಂತು. ಯಾಕೆ? ನಮ್ಮ ಹೋಬಳಿಯ ಒಬ್ಬ ಲೀಡ್ರು, ಒಬ್ಬ ಹೋಬಳಿಯನ್ನು MLA ಆಗ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ಕಟ್ಟಾಯ ಹೋಬಳಿ ಜನ ಖುಷಿಪಟ್ಟು ಓಟ್ ಕೊಟ್ಟರು. ಇವತ್ತು ಅದೊಂದು ಮೂಲ ಕಾರಣ. ಯಾಕೆ ಸ್ಥಳೀಯರಿಗೆ ಓಟ್ ಕೊಟ್ಟರೆ ಗೆಲ್ತಾರೆ, ಸೀಟ್ ಕೊಟ್ಟರೆ ಗೆಲ್ತಿರೋ ಕಾರಣ ಸಿಮೆಂಟ್ ಮಂಜಣ್ಣ. ಆ ನಂತರದಲ್ಲೂ ಶಾಸಕರ ಸಂದರ್ಭದಲ್ಲಿ ಅದೃಷ್ಟ ಇಲ್ಲ, ನಮಗೆ ಸರ್ಕಾರ ಬರಲಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ. BJP ಶಾಸಕರಿಗೆ ಒಂಥರ, ದಳ ಶಾಸಕರಿಗೆ ಒಂಥರ, ಕಾಂಗ್ರೆಸ್ ಶಾಸಕರಿಗೆ ಒಂಥರ. ಎಸ್ಪೆಷಲಿ BJP ಅವ್ರನ್ನ ದಳದವ್ರು ಕಂಡ್ರೆ ಆಗೋದೇ ಇಲ್ಲ ಕಾಂಗ್ರೆಸ್ನವ್ರಿಗೆ. ಯಾಕೆಂದರೆ DK ಶಿವಕುಮಾರ್ ಮೊನ್ನೆ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ಬಂದಾಗ, ನಮ್ಮ ಭಾಗದ ಶಾಸಕರೇ ಇಲ್ಲ, ಬರೀ ಕಾಂಗ್ರೆಸ್ ಶಾಸಕರು ಇಬ್ಬರೇ ಇರೋದು, ಎಲ್ಲ BJP ಅವರೇ, ಏನು ಅನುದಾನ ಕೊಡೋದು, ಅದು ಗೊತ್ತಾಗುತ್ತೆ ಮಲತಾಯಿ ಧೋರಣೆ ಅಂತ. ಬಂದಂಥ ಅನುದಾನದಲ್ಲಿ ಇವರು ಆಲೂರು, ಕಟ್ಟಾಯ, ಸಕಲೇಶ್ಪುರ ಭಾಗಕ್ಕೆ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ. ಅದರಂಥ ರಸ್ತೆಗಳು ಪೂರ ಹಾಳಾಗೋಗಿದ್ವಿ. ಅದರಲ್ಲೂ ಕಟ್ಟಾಯ ಭಾಗದಲ್ಲಿ ಅಂಥ ರಸ್ತೆಗಳು ತುಂಬ ಹಾಳಾಗಿತ್ತು. ಅವರು MLA ಬಂದ ಸಂದರ್ಭದಲ್ಲಿ, ಏಕೆಂದರೆ ನಾವು ಜೊತೆರಿದ್ದು ನೋಡಿದಂಥವ್ರು ಯಾವ ಕಾರ್ಯಕರ್ತರು ಸಹ ಬೇಸರಪಡಿಸಿಲ್ಲ. ಸಣ್ಣ ಮೇನ್ ಕೆಲಸಗಳಾಗಬೇಕಂಥದ್ದು, ಎಲ್ಲಿ ಗುಂಡಿ ಬಿದ್ದಿದೆ ರಸ್ತೆಗಳು, ಯಾವ ಕೆರೆಗಳ ಕೆಲಸ ಆಗಬೇಕು, ಯಾವ ದೇವಸ್ಥಾನಗಳು ಪೆಂಡಿಂಗ್ ಇದೆ, ಅವಕ್ಕೆಲ್ಲ ಇವತ್ತು ಅನುದಾನ ಕೊಟ್ಟು ಕೊಟ್ಟು ಮಾಡಿದ್ದಾರೆ. ಕೆಲವು ವೈಯಕ್ತಿಕವಾಗಿ ಅನುದಾನ ಮಾಡಿದ್ದಾರೆ. ಈಗ ಮೊನ್ನೆ ಒಂದು 6 ಕಿಲೋಮೀಟರ್ ರೋಡ್ ಗ್ರಾಮ ಸಡಕ್ ಯೋಜನೆಯಲ್ಲಿ ಒಂದು 6 ಕಿಲೋಮೀಟರ್ ಅಪ್ರೂವಲ್ ಕೊಟ್ಟಿದ್ದಾರೆ. ಮತ್ತು MLA ಅನುದಾನ ಸಹ ಮೊನ್ನೆ ಹಂಚಿದ್ದಾರೆ. ಎಲ್ಲ ಊರಿಗೆ ದೇವಸ್ಥಾನಗಳು ಅಭಿವೃದ್ಧಿಪಡಿಸಿದ್ದಾರೆ. ಇವ್ರು ಬಂದ ಮೇಲೆ ಪ್ರತಿಯೊಂದು ಊರು ಸಹ ಕೆಲಸಗಳಾಗ್ತಾಯಿದೆ. ಇನ್ನೊಂದು, ನೀವು ಯಾವುದೇ ಒಬ್ಬ ಕಾರ್ಯಕರ್ತರು ಕರೀಲಿ, ನಮ್ಮಲ್ಲಿ ಕಾರ್ಯಕ್ರಮ ಇದೆ ಬನ್ನಿ, ಇನ್ವಿಟೇಷನ್ ಕೊಟ್ಟು ಒಬ್ಬ ಕಾರ್ಯಕರ್ತ ಲೀಡರ್ ಹೋಗಬೇಕು ಅಂತ ಏನಿಲ್ಲ. ಅವ್ರು ಭೇಟಿ ಮಾಡೋಕ್ಕೆ ನನ್ನ ಮುಖಾಂತರನೇ ಜನ ಹೋಗಬೇಕು ಅನ್ನೋದೇನಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋಗಿ ಸಹ ಸಿಮೆಂಟ್ ಮಂಜಣ್ಣವ್ರನ್ನ ಭೇಟಿ ಮಾಡ್ಬೋದು. ಅವ್ರು ಸ್ಪಂದಿಸ್ತಾರೆ. ಕಟ್ಟಾಯ ಹೋಬಳಿ ಇಲ್ಲ, ಇಡೀ ಕ್ಷೇತ್ರದಿಂದ, ಕಟ್ಟಾಯ ಹೋಬಳಿ ಹೇಳ್ತಾ ಇದ್ದೆ ನಾನು, ಇಡೀ ಕ್ಷೇತ್ರದಿಂದ ಪ್ರತಿ ಬೂತಿನ ಕಾರ್ಯಕರ್ತ ಮಂಜಣ್ಣ ಸಂಪರ್ಕ ಇದ್ದಾರೆ. ಫೋನ್ ಮಾಡಿ ಎತ್ತಾರೆ. ಅಕಸ್ಮಾತ್ ಬಿಜಿ ಇದ್ರಾ, ಮಿಸ್ ಕಾಲ್ ಆಯಿತಾ, ಮತ್ತು ವಾಪಸ್ ಮಾಡ್ತಾರೆ. ಏನು ನಿಮ್ಮ ಸಮಸ್ಯೆ ಅಂತ ಕೇಳ್ತಾರೆ. ಅಂಥ ಒಬ್ಬ ಶಾಸಕ ನಮಗೆ ಸಿಕ್ಕಿದಾರಲ್ಲ, ಅದನ್ನು ಹೆಮ್ಮೆ ಪಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಅಂಥ ಶಾಸಕ ಮುಂದೆ ಸಿಗಲ್ಲ. ಇವರೇ ಮುಂದೆ ಗೆಲ್ತಾರೆ. ಮುಂದಿನ ಚುನಾವಣೆ ಬಂದು ಸಹ ಈ ಮಂಜಣ್ಣ ಗೆಲ್ಲೋದು. ಯಾಕೆಂದರೆ ಬೇರೆ ಪಕ್ಷರು ಸಹ ಮಾತಾಡ್ತಾ ಇದ್ದಾರೆ, ಒಳ್ಳೆ ಮನುಷ್ಯ ಕಣೆ, ಮನೆಗೆ ಹೋದರೆ ತುಂಬ ಚೆನ್ನಾಗಿ ಮಾತಾಡಿಸಿ ಕಳಿಸ್ತಾರೆ, ಸ್ಪಂದಿಸ್ತಾರೆ ಜನಗಳಿಗೆ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಅವರು ಒಂದು ಬೇಡಿಕೆ ಅನ್ನೋದು ಆಸೆ ಅಂದರೆ, ಗೊರೂರು ಡ್ಯಾಮ್ ಮುಂದೆ ಸುಮಾರು 1700 ಎಕರೆ ಜಾಗ ಇದೆ. KRS ಟೈಪ್, ಒಂದು ಕಾರಂಜಿ ಟೈಪ್ ಮಾಡಿ ಅಂತ ಒತ್ತಡ ನಾವು ತುಂಬ ವರ್ಷಗಳಿಂದ ತರ್ತಾ ಇದ್ದೀವಿ. ಇವತ್ತು ಅವರು ಶಾಸಕರಾಗಿದ್ದರೆ ಗೌರ್ಮೆಂಟ್ 100% ಆಗೋದು. ಮೊನ್ನೆ ರಾಜಣ್ಣವ್ರಿಗೂ ಸಹ ವಿಷಯನ ಪ್ರಸ್ತಾಪ ಮಾಡಿದರು. ಗೊರೂರು ಡ್ಯಾಮಿಗೆ ಬಾಗಿನ ಬಿಡೋ ಸಂದರ್ಭದಲ್ಲಿ ರಾಜಣ್ಣವರು ಭರವಸೆ ಕೊಟ್ಟೋದ್ರು, ಏನಂತ, ಈ ಅಧಿವೇಶನದಲ್ಲಿ ನಾನು ಮಾತಾಡಿ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿಸ್ತೀನಿ ಅಂತ. ಯಾವ ಅನುದಾನವೂ ಬಿಡುಗಡೆ ಮಾಡಲಿಲ್ಲ. ಅದೊಂದಾದರೆ ನಮ್ಮ ಇಡೀ ಜಿಲ್ಲೆ ಅಲ್ಲ, ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಪ್ರೇಕ್ಷಣೀಯ ಸ್ಥಳ ಆಗುತ್ತೆ, ಪ್ರೇಕ್ಷಕರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆ ವಿಚಾರದಲ್ಲಿ ನಮ್ಮ ಮಂಜಣ್ಣ ತುಂಬ ಹೋರಾಟ ಮಾಡ್ತಾಯಿದ್ದಾರೆ. ಆನೆ ಕಾರಿಡಾರ್ ವಿಚಾರದಲ್ಲಿ ತುಂಬ ಹೋರಾಟ. ಮೊನ್ನೆಯೂ ಸಹ ಭೀಮಣ್ಣ ಕಂಡರು ಭೇಟಿ ಮಾಡಿ ಬಂದರು. ಮೊನ್ನೆಯನ್ನು ಸಹ ಒಬ್ಬರು ಕಾಲು ತುಳಿತಕ್ಕೆ ತುತ್ತಾಗಿದ್ದಾರೆ. ಅವರು ಸಹ ಮಂಜಣ್ಣ ಭೇಟಿ ಮಾಡಿ ಕಣ್ಣೀರು ಹಾಕಿ ಬಂದಿದ್ದಾರೆ.
ಅಂಥ ಶಾಸಕರು ಎಲ್ಲಿ ಸಿಗ್ತಾರೆ ಸರ್ ನಮಗೆ ಇವತ್ತು ಸ್ಪಂದಿಸೋ ಅಂಥದ್ದು. ಆದರೆ ನಮ್ಮ ಮಂಜಣ್ಣವ್ರ ಹೋರಾಟಕ್ಕೆ ಸಹಕಾರ ಸ್ಪಂದಿಸ್ತಾ ಇಲ್ಲ. ಯಾಕೆ ಅಂದರೆ CM ಸಕಲೇಶಪುರ ಕ್ಷೇತ್ರ 3 ಸಲ ಬಂದವರು, DK ಶಿವಕುಮಾರ್ ಬಂದವರು ಉಪಮುಖ್ಯಮಂತ್ರಿ. ಎಷ್ಟು ಸಲ ಅನುದಾನ ಕೇಳಿದರೂ ಸಹ ಅನುದಾನ ಬಿಡುಗಡೆ ಮಾಡಿಲ್ಲ. ಅಭಿವೃದ್ಧಿ ಮಾಡೋದು ಎಲ್ಲಿ ಮಾಡ್ತಾರೆ? ಇರೋ ಅನುದಾನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಾಸಕರ ಬಗ್ಗೆ ಹೇಳಲಿಕ್ಕೆ ನಮಗೊಂದು ಹೆಮ್ಮೆ ಆಗ್ತದೆ. ಯಾಕೆಂದರೆ ಒಬ್ಬ ಪ್ರತಿ ಕಾರ್ಯಕರ್ತ ಸಿಗೋಂಥ ಒಬ್ಬ ಶಾಸಕ ಅಂದರೆ ಸಿಮೆಂಟ್ ಮಂಜಣ್ಣ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ನಮ್ಮ ಮುಂದೆ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಡ್ಡಾಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ತಾವು BJP ಪಕ್ಷದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದೀರಾ. ಈ ಒಂದು ಭಾಗದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗಬೇಕಾಗಿದೆ, ಜನ ಯಾವ ರೀತಿ ತಮ್ಮ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ? ಸರ್, ನಾನು ಒಬ್ಬ BJPಯ ನಿಷ್ಠಾವಂತ ಸಕ್ರಿಯ ಕಾರ್ಯಕರ್ತ. ಸುಮಾರು 25-26 ವರ್ಷ ಪಕ್ಷಕ್ಕೆ ನಿಷ್ಠಾವಂತ ದುಡ್ಕೊ ಬಂದಿದ್ದೀನಿ. ಪ್ರತಿ ಕಡ್ಡಾಯ ಹೋಬಳಿಯಿಂದ ಪ್ರತಿಯೊಂದು ಹಳ್ಳಿಗೂ ಸಹ ಬಳ್ಳಾಕೆರೆ ವಿಶ್ವನಾಥ್ ಅಂದರೆ ಜನಗಳಿಗೆ ಗೊತ್ತು. ಅವ್ರಿಗೆ ನಮ್ಮ ವ್ಯಕ್ತಿತ್ವ, ನಾವು ನಡ್ಕೊಬಂದ ರೀತಿ. ಯಾಕೆಂದರೆ 25-26 ವರ್ಷ ನಮ್ಮ ಕಾರ್ಯಕರ್ತರು ಬೆಂಬಲಿಸಿ ಬಂದಿದ್ದಾರೆ ಅಂದರೆ ನಮ್ಮ ವ್ಯಕ್ತಿತ್ವ ಅವ್ರಿಗೆ ಗೊತ್ತಿರುತ್ತೆ. ನಮ್ಮಲ್ಲಿ ಏನಾದ್ರು ನೆಗೆಟಿವ್ ಪಾಯಿಂಟ್ಸ್ ಇದ್ದರೆ ಅಥವಾ ಬೇರೆ ಥರ ನಡೀತಾ ಇದ್ದರೆ ನಮ್ಮನ್ನು ಯಾರು ಗುರುತಿಸಲ್ಲ. ಇವತ್ತು ನಿಮಗೆ ಗೊತ್ತಿದೆ, ನಿಮ್ಗೆ ಗೊತ್ತಿರೋದಕ್ಕೆ ಬಂದಿರೋ ಜಿಲ್ಲಾ ಕ್ಯಾಂಡಿಡೇಟ್ ಆಸ್ಪಿರೆಂಟ್ರು ಅಂತ ನಿಮ್ಗೆ ಗೊತ್ತಿದೆ. ಯಾಕೆ ಬಂದರು ಅಂತ ಅಂದರೆ ಅವರೊಬ್ಬ ಆಸ್ಪಿರೆಂಟು ಶಿಸ್ತಿನ ಸಿಪಾಯಿ ಅಂತ ಜನ ಹೇಳೋದಕ್ಕೆ ನಿಮ್ಗೆ ಗೊತ್ತಾಗಿ ಬಂದಿರೋವಂಥದ್ದು. ಆದ್ದರಿಂದ ಇವತ್ತು ಕಡ್ಡಾಯ ಹೋಬಳಿಯಲ್ಲಿ ತುಂಬ ಹಿಂದುಳಿದಿದ್ದೀವಿ. K. ಚೆನ್ನಮಗೌಡರು ಶಾಸಕರಾಗಿದ್ದ ಕೆಲಸ ಆಗಿದ್ದು ಬಿಟ್ಟರೆ 1999ರಲ್ಲಿ ನಂತರ ಕಡ್ಡಾಯ ಹೋಬಳಿಯನ್ನು ಗಮನಿಸಿದಂಥವ್ರು ಇಲ್ಲ. 15-20 ವರ್ಷ ಸಕಲೇಶಪುರ ಕ್ಷೇತ್ರದ ಕುಮಾರಸ್ವಾಮಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕಡ್ಡಾಯ ಹೋಬಳಿ ಗಮನ ಬಿಟ್ಟರು. ಯಾಕೆ ಅಂದರೆ ಅವ್ರಿಗೆ ಮೆಜಾರಿಟಿ ಒಟ್ಟನ್ನು ಕಡ್ಡಾಯ ಹೋಬಳಿ ಕೊಡ್ತಿತ್ತು, ಕಡ್ಡಾಯ ಹೋಬಳಿನ ಗೆಲ್ತಿದ್ರು. ಅವ್ರು ಕಡ್ಡಾಯ ಹೋಬಳಿ ನೆಗ್ಲೆಕ್ಟ್ ಮಾಡಿಬಿಟ್ರು. ನಂತರದಲ್ಲಿ ಕಡ್ಡಾಯ ಹೋಬಳಿ ಗಮನಿಸರೇ ಇಲ್ಲ. ಈ ಶಾಸಕರು ಸಿಮೆಂಟ್ ಮಂಜಣ್ಣವರು ಬಂದ ಮೇಲೆ ಕಡ್ಡಾಯ ಹೋಬಳಿ ಗಮನ ಹರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಡ್ಡಾಯ ಹೋಬಳಿಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಸಹ ರಸ್ತೆಗಳು ಹಾಳಾಗೋಗಿದೆ ಸರ್. ಕುಡಿಯೋ ನೀರು ವ್ಯವಸ್ಥೆ ಸರಿ ಇಲ್ಲ. ಈಗ JJM ಅವ್ರಿಗೆ ಕೊಟ್ಟಿದ್ದಾರೆ, JJM ಅವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಸರಿಯಾಗಿ ಟ್ಯಾಂಕರ್ಗಳೇ ಕ್ಯೂರಿಂಗ್ ಮಾಡ್ತಾಯಿಲ್ಲ. ಕೆರೆಗಳು ಸಹ ಕೆರೆಗಳೆಲ್ಲ ಒಡೆದೋಗಿದೆ, ಕೆರೆಗಳ ಕಾಲುವೆಗಳು ಒಡೆದೋಗಿದೆ, ನೀರುಗಳೆಲ್ಲ ಜಮೀನು ಮೇಲೆ ನುಗ್ಗಿ ಎಷ್ಟು ಲಕ್ಷಾಂತರ ಜನಗಳ ಬೆಳೆಗಳು ಹಾಳಾಗಿದೆ. ಆ ಕೆರೆಗಳ ನಿರ್ಮಾಣ ಸರಿಯಾಗಿಲ್ಲ. ಅಧಿಕಾರಿಗಳು ಕೇಳೋಕೆ ಹೋದ್ರೆ ಅಮೌಂಟ್ ಇಲ್ಲ, ನಮ್ಮ ಹತ್ರ ತರಲಿ ಅಂತಾರೆ. ನಂತರ ಶಾಲೆಗಳು ಸರ್, ಇವತ್ತು ಶಾಲೆಗಳು ಮಕ್ಕಳು ಕೂರ್ತಾರೆ. ಆ ಮಕ್ಕಳು ಶಾಲೆಗಳು ಕೂರ್ದಂಥ ಮೇಲ್ಛಾವಣಿಗಳು ಎಲ್ಲ ಬಿದ್ದು ಈ ಮಲೆನಾಡು ಪ್ರದೇಶ, ಅರೆಮಲೆನಾಡು, ಕಡ್ಡಾಯ ಹೋಬಳಿ ಅರೆಮಲೆನಾಡಿಗೆ ಬರುತ್ತೆ. ಮಳೆಗಳಲ್ಲಿ ನೀರು ಒಳಗಡೆ ನುಗ್ಗಿ ಮಕ್ಕಳು ಕೂರಕ್ಕಾಗಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅಂಥ ಸಂದರ್ಭದಲ್ಲಿ ಎಷ್ಟೋ ಶಾಲೆಗಳು ಇವತ್ತು ಮಂಜಣ್ಣವರು, ನಮ್ಮೂರದ್ದು ಬಳ್ಳಾಕೆರೆ ಶಾಲೆ ಸಹ 2 ಶಾಲೆಗಳ ಮಂಜಣ್ಣವರು ಸರಿ ಮಾಡಿಸ್ಕೊಟ್ರು. ಮಕ್ಕಳು ಕೂರಕ್ಕಾಗ್ತಿರಲಿಲ್ಲ. ಅಂಥ ಸುಮಾರು ಶಾಲೆಗಳು ಇನ್ನೂ ಹಂಗೆ ಹಾಳಾಗಿದೆ, ಅವನು ಸರಿ ಮಾಡಿಲ್ಲ. ಅವು ಸರಿಪಡಿಸ್ಬೇಕು. ನಂತರದಲ್ಲಿ ಬಂದಂಥ ಸಂದರ್ಭದಲ್ಲಿ ಕಡ್ಡಾಯ ಹೋಬಳಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಸರ್. ಆಯುರ್ವೇದಿಕ್ ಇದೆ, ಇಂಗ್ಲೀಷ್ ಮೆಡಿಸಿನ್ ಬರುತ್ತಲ್ಲ ಪ್ರಾಥಮಿಕ, ಅದು ನಮಗಿಲ್ಲ. ಅದು ಮೇಯ್ನ್ ಬೇಕು. ಯಾಕಪ್ಪ ಅಂದರೆ ಬೇರೆ ಒಂದು ಹಳ್ಳಿಯು ಇಂಪ್ರೂವ್ಮೆಂಟ್ ಆದಂಥ ಹಳ್ಳಿ ಕೊಟ್ಟಿದ್ದಾರೆ. ಕಡ್ಡಾಯ ಹೋಬಳಿ ಮೇನ್ ಹೆಡ್ ಕ್ವಾರ್ಟರ್ಸ್ ನೋಡಿದರೆ ಆ ಹಳ್ಳಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ಅದು ಮುಖ್ಯವಾಗಿ ಬೇಕು ಸರ್, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆ ಜಾಗಕ್ಕೆ. ನಂತರದಲ್ಲಿ ನಾನು ಹೇಳಿದೆ ಮೊದಲು ಗೌರವರಿಗೊಂದು ಕಾರಂಜಿ ನಿರ್ಮಾಣ ಆಗಬೇಕು. ಕಡ್ಡಾಯ ಹೋಬಳಿ ಬರ್ತಕ್ಕಂಥ 84 ಹಳ್ಳಿಗಳಲ್ಲಿ 4-5 ಹಳ್ಳಿ ಬಿಟ್ಟರೆ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಈಗ ಅಂತಂತೂ ರಸ್ತೆಗಳು ನಿರ್ಮಾಣ ಮಾಡ್ತಾಯಿದ್ದಾರೆ. ಇವಾಗ ಬಂದಲ್ಲಿ ಆ ರಸ್ತೆಗಳು ನಿರ್ಮಾಣ ಆಗೋಂಥ ಕೆಲಸಗಳಾಗಬೇಕು. ಕೆಲವು ದೇವಸ್ಥಾನಗಳು, ಮುಜರಾಯಿ ಸಂಬಂಧಪಟ್ಟ ದೇವಸ್ಥಾನಗಳು ಬಿದ್ದೋಗಿದ್ದಾವೆ. ಅವು ಕಾರ್ಯಕರ್ತರು ಕೇಳ್ತಾ ಇರ್ತಾರೆ, ಯಾವ ದೇವಸ್ಥಾನ ನಿರ್ಮಾಣ ಆಗಿಲ್ಲ. ಕೊನೆಗೆ ಸಿಕ್ಕಂಥ ರಸ್ತೆ, ಆಮೇಲೆ ರೈತರಿಗೆ ಸಿಗ್ತಕ್ಕಂಥದ್ದು ಯಾವುದು, ರೈತ ಸಂಪರ್ಕ ಕೇಂದ್ರದಿಂದ ಬಿತ್ತನೆ ಬೀಜಗಳಿರ್ಬೋದು, ಗೊಬ್ಬರಗಳಿರ್ಬೋದು, ಕೃಷಿ ಉಪಕರಣಗಳಿರ್ಬೋದು, ಅವು ಸರಿಯಾದ ರೀತಿಯ ರೈತರಿಗೆ ಸಿಗೋಂಥ ಕೆಲಸಗಳಾಗಬೇಕು. ಯಾಕಪ್ಪ ಅಂದರೆ ಇವತ್ತು ಎಲ್ಲ ಕಡೆ ಲಂಚ ತಾಂಡವಾಡ್ತಾ ಇದೆ. ದುಡ್ಡು ಕೊಟ್ಟವನಿಗೆ ಕೆಲಸ ಅನ್ನೋಕ್ಕಾಗಿದೆ. ಆ ಥರ ಆಗಬಾರ್ದು. ಪ್ರತಿ ಮನೆಗೂ ಸಹ ಸರ್ಕಾರದ ಬರ್ತಕ್ಕಂಥ ಸವಲತ್ತುಗಳು ಸಿಗೋಂಥ ಕೆಲಸ ಆಗಬೇಕು. ಅಭಿವೃದ್ಧಿಗಳ ಕೆಲಸಗಳಾಗಬೇಕು. ನಂತರದಲ್ಲಿ ಬಂದರೆ ಶಾಲೆಗಳು ಕೆಲವು ಮುಚ್ಚೋಗಿದ್ದಾವೆ ಹಳ್ಳಿಗಳಲ್ಲಿ. ಇವತ್ತು ಆ ಮುಚ್ಚೋಗಿರೋ ಶಾಲೆ ಮಕ್ಕಳನ್ನು ಮತ್ತೆ ಪುನಃ ಶಾಲೆ ಕರೆಸಿ ಮತ್ತೆ ಓಪನ್ ಆಗೋಂಥ ಕೆಲಸಗಳಾಗಬೇಕು. ನಮ್ಮೂರು ಶಾಲೆ ಮುಚ್ಚೋಗಿತ್ತು, ಇವತ್ತು 15 ಮಕ್ಕಳಿದ್ದಾರೆ, ಮತ್ತೆ ರೀಓಪನ್ ಮಾಡಿದ್ದಾರೆ. ಶಾಲೆನೇ ಶಾಸಕ ಮಂಜಣ್ಣವರೇ ಗ್ರ್ಯಾಂಡ್ ಕೊಟ್ಟು ಇವತ್ತು ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಅದೇ ಥರ ಸುಮಾರು ಶಾಲೆಗಳು ಮುಚ್ಚಿದೆ. ಆ ಥರ ಕೆಲಸಗಳಾಗಬೇಕು ಸರ್. ಆ ಉದ್ದೇಶದಿಂದ ನಾನೊಬ್ಬ ಜಿಲ್ಲಾ ಪಂಚಾಯಿತಿಯ ಪ್ರಬಲ ಆಕಾಂಕ್ಷಿಯಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನಿದ್ದೀನಿ ಸರ್. ಪಕ್ಷವನ್ನು ನಾನು ಕೇಳ್ತಾ ಇದ್ದೀನಿ, ನನಗೆ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಇದ್ದೀನಿ, ನನಗೆ ಅಭ್ಯರ್ಥಿ ಮಾಡಿ ನನ್ನನ್ನು ಅಂತ ಕೇಳ್ತೀನಿ. ಆದರೆ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆದ್ದರಿಂದ ಪಕ್ಷ ಏನು ಸೂಚಿಸುತ್ತೋ ಆ ಕೆಲಸವನ್ನು ನಾನು ಮಾಡಲು ತಯಾರಾಗಿದ್ದೀನಿ. ಎಸ್ ಸರ್. ಸರ್, ಇನ್ನು ಈ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜನತೆ BJP ಪಕ್ಷಕ್ಕೆ ಮತವನ್ನು ನೀಡ್ತಾರೆ ಅನ್ನುವಂಥ ಭರವಸೆ ತಮ್ಮಲ್ಲಿದೆಯಾ, ಹೇಗೆ ಸರ್? BJP ಪಕ್ಷಕ್ಕೆ ಜನ ಖಂಡಿತ ನೀಡ್ತಾರೆ. ಇವತ್ತಿನ ಆಗ್ತಾ ಇರೋಂಥ ಪರಿಸ್ಥಿತಿ ನೋಡಿದರೆ, ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಂತ ನೋಡಿದ್ರೆ, ಇವತ್ತು BJP ವೋಟ್ ಹಾಕ್ಬೇಕು ಜನ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಹಳ್ಳಿಗಳಿಗೆ ಜನಗಳಿಗೆ ಗೊತ್ತಿಲ್ಲ ಸರ್. ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದರು.
ಅವ್ರು ಏನಪ್ಪ ಆಯಿತು ಅಂದರೆ ಫ್ರೀ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಕಮರ್ಷಿಯಲ್ಲು ಜಾಸ್ತಿ ಆಗೋಗಿದೆ. ಯಾಕೆ ನಾವು ಕಚೇರಿ ನಡೆಸ್ತಿರತಕ್ಕಂಥವ್ರು ಎಲೆಕ್ಟ್ರಿಕ್ ನಾವು ಕಾಂಗ್ರೆಸ್ ಸರ್ಕಾರ ಬಂದು 5-6 ಸಲ ಜಾಸ್ತಿ ಮಾಡ್ತು. ಗಂಡಸು ಜಾಸ್ತಿ ಮಾಡ್ತಾರೆ, ಹೆಂಗಸು ದುಡ್ಡು ಕೊಡ್ತಾವ್ರೆ. ನಮ್ಮದು ದುಡ್ಡು ಕಿತ್ಕೊಂಡು ಗಂಡಿರ್ತ ದುಡ್ಡು ಇಸ್ಕೊಂಡು ಹೆಂಡ್ತಿರು ಕೊಡ್ತಾವ್ರೆ. ಆ ಪರಿಸ್ಥಿತಿ ನಡೀತಾ ಇದೆ. ಅದು ಈ ಜನಗಳಿಗೆ ಅರ್ಥ ಆಗಿದೆ. ಇವಾಗ KSRTC ಎಷ್ಟು ಸಾಲದಲ್ಲಿದೆ, ಇವಾಗ ಸರ್ಕಾರಿ ನೌಕರಿಗೆ ಎಷ್ಟು ತಿಂಗಳು ಸಂಬಳ ಕೊಟ್ಟಿಲ್ಲ. ಇವೆಲ್ಲ ನೋಡಿದಾಗ ಜನಗಳಿಗೆ ಇವತ್ತು ಕಾಂಗ್ರೆಸ್ಸಿಗೆ ಓಟ್ ಹಾಕಿ ತಪ್ಪು ಮಾಡಿದ್ವಿ, ನಾವು BJP ಓಟ್ ಹಾಕಬೇಕು ಅಂತ ಒಂದು ಮೈಂಡ್ ಇದೆ. ನಂತರ ಇತ್ತೀಚೆಗೆ ಮನೆ ನಡೆದಂಥ ಒಂದು ಘಟನೆ, ಪಾಲ್ಗಾಮ್ ಘಟನೆ ನೋಡಿದಾಗ ಸಂದರ್ಭದಲ್ಲಿ ಹಿಂದೂಗಳನ್ನು ಕೇಳಿ ಗುಂಡೊಡೆಯುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಇವತ್ತು ಜನ ನಾವು BJP ಓಟ್ ಹಾಕಲೇಬೇಕು. ಕಾಂಗ್ರೆಸ್ಸಿಂದ ಸೆಂಟ್ರಲ್ ಬಂದರೆ ನಮ್ಮ ಮನೆ ಮಕ್ಕಳು ಹೆಣ್ಮಕ್ಳು ಯಾರೂ ಉಳಿಯಲ್ಲ, ಎಲ್ಲ ಓದ್ಕೊಂಡು ಹೋಗ್ತಾರೆ, ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಇನ್ನು 20 ವರ್ಷ ಬಂದರೆ ದೇಶ ಭಾರತ ಆಗಲ್ಲ, ಇದು ಪಾಕಿಸ್ತಾನ ಆಗಿಬಿಡುತ್ತೆ. ಅದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ತೆಗಿಲೇಬೇಕು ಅನ್ನೋ ಜನಗಳ ಮನಸ್ಸಲ್ಲಿ ಬಂದಿದೆ. ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ. ಗ್ಯಾರಂಟಿ ಯೋಜನೆಗಳು ಕೊಟ್ಟು ಯಾವ ಗ್ರಾಮ ಒಂದು ಗುದ್ದಿ ಪೂಜೆನೂ ಮಾಡಿಲ್ಲ ಸರ್ ಇವತ್ತು CM. ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ಒಂದು ಗುದ್ದಿ ಪೂಜೆ ಕಾರ್ಯಕ್ರಮ ಮಾಡಿದ್ದನ್ನು ತೋರಿಸಿ. ಅವರಿಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ ನಾವು ಅಂತ. ಎಲ್ಲಿ ಗುದ್ದಿ ಪೂಜೆ ಕಾರ್ಯಕ್ರಮ ಆಗಿಲ್ಲ. ಯಾಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಸರ್ಕಾರಿ ನೌಕರಿಗೆ 2-3 ತಿಂಗಳು ಸಂಬಳ ಕೊಟ್ಟಿಲ್ಲ. ನಾನು ಕಚೇರಿ ಬಂದ ಕೆಲವರು ಹೇಳ್ತಾ ಇರ್ತಾರೆ ಸಂಬಳನ ಕೊಟ್ಟಿಲ್ಲ ಅಂತ. ಆದ್ದರಿಂದ BJP ಗೌರ್ಮೆಂಟ್ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಆದ್ದರಿಂದ ಜನ ನಮ್ಮ BJPಗೆ ಖಂಡಿತ ಓಟ್ ಹಾಕಿ ಹಾಕ್ತಾರೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಾವು ಸ್ವತಃ ಕಲಾವಿದರಾಗಿದ್ದೀರಿ, ಹೆಸರಾಂತ ನ್ಯಾಯವಾದಿಗಳಾಗಿದ್ದೀರಿ. ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಈ ಒಂದು ಅಂಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್? ಸರ್, ನಾನು 2020ರಲ್ಲಿ ನೋಟ್ರಿ ಆಗಿ ಭಾರತ ಸರ್ಕಾರ ನೋಟ್ರಿ ನೇಮಕವಾದೆ. ನೋಟ್ರಿ ಆದ ನಂತರ ಸ್ವಲ್ಪ ನನಗೂ ಆರೋಗ್ಯ ಏರುಪೇರಾಯಿತು. ಆಗ ನನಗೆ ಈ ನೋಟ್ರಿ ಅನ್ನೋದು ಬಳುವಳಿಯಾಗಿ ನನಗೆ ಸಿಕ್ತು, ಹೋರಾಟದ ಫಲ. ನಂತರದಲ್ಲಿ ನಾನೇನು ಮಾಡಿದೆ, ನನ್ನ ಲೈಫ್ ನಾನು ಅಂದ್ಕೊಂಡು ಯಾರೇ ಕಡುಬಡವರು ಬಂದರೆ ಆಫೀಸ್ ಕಚೇರಿ ಬಂದಂಥ ಸಂದರ್ಭದಲ್ಲಿ ಕೆಲವರು ಕುರುಡರು ಮಾತಾಡೋಕ್ಕಾಗಲ್ಲ, ಅಂಗವಿಕಲರು ಮಾತಾಡಬಾರದೆ ಅಂತ ಬರ್ತಾರೆ, ಕೆಲವರು ಕುಂಡ್ಕೊಂಡು ಮೇಲೆ ಬರ್ತಾರೆ ಅಂತ ಏನು ಮಾಡ್ತೀನಪ್ಪ ಅಂತ ಹೇಳ್ಬಿಟ್ಟಿದ್ದೀನಿ. ಟೈಪಿಂಗ್ ಚಾರ್ಜು ಮಾತ್ರ ತೊಗೋಬೇಕು ಅಷ್ಟೇ, 5 ರೂಪಾಯಿ. ನೋಟ್ರಿ ಚಾರ್ಜ್ ತೊಗೋಬೇಡಿ, ಅದು ಉಚಿತ ಮಾಡಿಕೊಡಿ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ ಹತ್ತಿರ ಇರೋದ್ರಿಂದ ಇಲ್ಲಿಯೇ ಕಳಿಸ್ಕೊಡ್ತಾರೆ. ಅಂಗವಿಕಲರು ಬಂದರೆ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ. ಇನ್ನೊಂದು ಧಾರ್ಮಿಕ ಕಾರ್ಯ ಅಂದರೆ ನಾನು ಊರಲ್ಲಿ ಅದು ಹೇಳ್ಕೋಬಾರ್ದು. ನಾನು 2013ರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದೆ. ತುಂಬ ಜನ ಸಹಕಾರ ಕೊಟ್ಟರು ನಮ್ಮೂರಲ್ಲಿ. ಶ್ರೀ ಉಡುಸಲಮ್ಮ ದೇವಾಲಯ ಅಂತ. ಸುಮಾರು ಅಂದಾಜು 40 ಲಕ್ಷದ ಮೇಲೆ ಖರ್ಚಾಯಿತು. ಆ ದೇವಸ್ಥಾನಕ್ಕೆ ನಾನು ತುಂಬ ಹೋರಾಟ ಮಾಡಿ ಶ್ರಮಪಟ್ಟು ಅಂದಿನ ಸರ್ಕಾರದಲ್ಲಿ VS ಆಚಾರ್ಯರಿದ್ದ ಸಂದರ್ಭದಲ್ಲಿ BJP ಗೌರ್ಮೆಂಟ್ ಸಂದರ್ಭದಲ್ಲಿ 7,40,000 ಅನುದಾನವನ್ನು ಕೊಟ್ಟರು. ಉಳಿದಿದ್ದನ್ನು ಗ್ರಾಮದವರು ಭಕ್ತಾದಿಗಳೆಲ್ಲ ಸೇರಿ ಎಲ್ಲರ ಹತ್ರ ಇದು ನಾನು ಕೇಳ್ಕೊಂಡು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ. ಆ ನಿರ್ಮಾಣ ಮಾಡಿ ಆ ನಂತರದಲ್ಲಿ ಈಗ ಮೊನ್ನೆ ದೇವಸ್ಥಾನಕ್ಕೆ ನಮ್ಮ ಸಿಮೆಂಟ್ ಮಂಜಣ್ಣವರು ಪೇಂಟ್ ಹೊಡಲಿಕ್ಕೆ ಅನುದಾನ ಕೊಟ್ಟರು. ಅದನ್ನೂ ಸಹ ಪೇಂಟ್ ಹೊಡಿಸ್ತಾ ಇದ್ದೀನಿ. ಅದನ್ನು ಸಹ ಈ ತಿಂಗಳಲ್ಲಿ ಒಂದು ದಿವಸ ಪೂಜೆ ಇಟ್ಕೊಂಡು ಶಾಸಕ ಕರಿಬೇಕು ಅಂತ ಇದ್ದೀನಿ. ಈ ತಿಂಗಳು ಅದನ್ನು ಸಹ ಡೇಟ್ ಫಿಕ್ಸ್ ಮಾಡಿ ನಮ್ಮ ಶಾಸಕರನ್ನ ಪೂಜೆ ಕರಿತೀನಿ. ನಂತರದಲ್ಲಿ ನೀವು ಸಹಾಯ ಮಾಡಿದ್ದೀರಾ ಅಂತ ಕೇಳಿದ್ರಲ್ಲ, ನಾನು ಯಾರೇ ದೇವಸ್ಥಾನಕ್ಕೆ ಕೇಳಕ್ಕೆ ಬಂದರೂ ಸಹ ನನ್ನ ಕೈಲಾದಿರ್ಬೋದು, 1,000 ಇರ್ಬೋದು, 2,000 ಇರ್ಬೋದು, ಕೊಟ್ಟಿದ್ದೀನಿ ಸರ್. ಯಾರನ್ನೂ ಸಹ ನನ್ನ ದೇವ್ರ ವಿಚಾರದಲ್ಲಿ ಬಂದಾಗ ನಾನು ಹಿಂಜೆಗೆ ಇಲ್ಲ. ಕ್ರೀಡೆ ವಿಚಾರದಲ್ಲಿ ಅಂತ ಕೇಳಿದ್ರಿ, ಕ್ರೀಡೆ ವಿಚಾರದಲ್ಲಿ ನಮ್ಮ ಕಡೆ ಸ್ಪೋರ್ಟ್ಸ್ ನಡೆಸ್ತಾರೆ ತುಂಬ ಹುಡುಗರುಗಳು. ಕಲ್ಲಳ್ಳಿಯಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಆ ಸ್ಪೋರ್ಟ್ಸಿನ ಹೋಗ್ದವರು ಚಿಂತೆ ಇಲ್ಲ, ನಾನು ಹೊರಗಡೆ ಇರ್ತೀನಿ ಆ ಸಂದರ್ಭದಲ್ಲಿ, ಇದ್ದರೆ ಹೋಗ್ತೀನಿ, ಇಲ್ಲೋದನ್ನ ದುಡ್ಡು ಕೊಟ್ಟು ಕಳಿಸ್ತೀನಿ. ನಂತರ ಕಲಾವಿದರಾದ್ರಿಂದ ನಾನು ನಮ್ಮ ಭಾಗ ಕಟ್ಟಾಯ ಭಾಗ ಏನಿದೆ ಅದು ನಿಮ್ಮ ಏನು ಭಾಗದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಪೌರಾಣಿಕ ನಾಟಕಗಳು ಜಾಸ್ತಿ ನಮ್ಮ ಭಾಗದಲ್ಲಿ. ರಾಮಾಯಣ, ಕುರುಕ್ಷೇತ್ರ, ಶನಿ ಪ್ರಭಾವ, ಇವಾಗ ನಾಟಕಗಳು ಜಾಸ್ತಿ. ವೀರಾಭಿಮನ್ಯು, ಈ ಥರ ನಾಟಕಗಳು ತುಂಬ ಮಾಡ್ತೀವಿ. ಆದರೆ ನಾನು ಸಹ ಪೌರಾಣಿಕ ನಾಟಕದಲ್ಲಿ ನಾನು ಫಸ್ಟ್ ವಕೀಲರ ಸಂಘದಿಂದ, ಯಾಕೆ ನಾನು ಜಿಲ್ಲಾ ವಕೀಲರ ಕಲಾ ಸಂಘದ ಅಧ್ಯಕ್ಷ. ನಾನು ವಕೀಲ ಕಲಾ ಸಂಘದ ಅಧ್ಯಕ್ಷ ಆಗಿದ್ದೀನಿ. ನಾನು ಸಹ ಪ್ರಪ್ರಥಮ ದುರ್ಯೋಧನ ಪಾತ್ರ ಮಾಡಿದ್ದೆ ಅಲ್ಲಿ. ನಂತರ 2ನೇ ಟರ್ನ್ ಮಾಡಿದೆ, ಕೃಷ್ಣ ಪಾತ್ರ ಮಾಡಿದೆ. ಈಗ ನಮ್ಮದು ಅನ್ನಪೂರ್ಣೇಶ್ವರಿ ಕಲಾ ಸಂಘ ಅಂತ ಒಂದಿದೆ. ಆ ಕಲಾ ಸಂಘದ ನಾನು ಆಡಿಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆ ಸಂಘದಿಂದ ನಾನು ಅರ್ಜುನ ಪಾತ್ರ ಮಾಡಿದ್ದೀನಿ, ಆಮೇಲೆ ಧರ್ಮರಾಯ ಪಾತ್ರ ಮಾಡಿದ್ದೀನಿ, ಶನಿ ಪ್ರಭಾವದಲ್ಲಿ ನಾರದನ ಪಾತ್ರ ಮಾಡಿದ್ದೆ. ತುಂಬ ಪಾತ್ರಗಳು ಮಾಡಿ ನಾನು ಕಲಾವಿದರಾದ್ರಿಂದ ಯಾವುದೇ ಊರಲ್ಲಿ ನಾಟಕ ಮಾಡುವ ಸಂಘಗಳ ಪೌರಾಣಿಕ ನಮ್ಮ ಹೆಸರಾಗ್ತಾರೆ, ಕರೀತಾರೆ. ನಮ್ಮನ್ನು ಕರೆದಾಗ ನಾವಲ್ಲಿ ನಮ್ಮ ಕೈಲಾದ ಸಹಾಯವನ್ನು ಖಂಡಿತ ಮಾಡ್ತೀವಿ ಸರ್. ಹಾಗೆ ಅಂತ ಬರೋದಿಲ್ಲ, ಖಂಡಿತ ನಾವು ಸಹಾಯ ಕೂಡ ಖಂಡಿತ ಪ್ರೋತ್ಸಾಹ ಕೊಡ್ತೀನಿ ಸರ್. ಬಟ್ ಪ್ರೆಸೆಂಟ್ 8ನೇ ತಾರೀಕು ನಾಟಕ ಇತ್ತು. ನಮ್ಮ ವೈಯಕ್ತಿಕ ಕಾರಣಗಳಿಂದ ಆಮೇಲೆ ಕಾರ್ಯಕ್ರಮಗಳಿಂದ 8ನೇ ತಾರೀಕು ನಾಟಕ ಭಾಗವಹಿಸ್ತಾ ಇಲ್ಲ. ಪ್ರತಿ ನಾಟಕ ಭಾಗವಹಿಸ್ತೀವಿ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ, ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ತಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ಏನು ಒಂದು ಸಂದೇಶವನ್ನು, ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್? ಸರ್, ಇವತ್ತು ನನ್ನನ್ನು BJP ವಿಶ್ವ ಅಂತ ಕರೀತಾರೆ. ಎಸ್ ಸರ್. ಬಳ್ಳಾಕೆರೆ BJP ವಿಶ್ವ ಅಂತ ಕರೀತಾರೆ. ಅದಕ್ಕೆ ಕಾರಣ ನನ್ನ ಪಕ್ಷ. ಆ ಪಕ್ಷ ಬೆಳೀಲಿಕ್ಕೆ ಕಾರಣ ನನ್ನ ಕಾರ್ಯಕರ್ತರು, ನನ್ನ ಸ್ನೇಹಿತರು, ನನ್ನ ಸಹೋದ್ಯೋಗಿಗಳು. ಈಗ ನಾನು ಜಿಲ್ಲೆ ಒಳಗೆ ಕೆಲಸ ಮಾಡಿರೋದ್ರಿಂದ ಇಡೀ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲೂ ಸಹ ಕಾರ್ಯಕರ್ತರು ಗೊತ್ತು. ಆಮೇಲೆ ನಾನು ನೋಟ್ರಿ ಪಬ್ಲಿಕ್ ಆಗಿರೋದ್ರಿಂದ ಎಲ್ಲ ನಾನು ಏನು ಮಾಡ್ತಾರೆ, ವಿಶ್ವನಾಥ್ BJP ಪಕ್ಷದವರು ನನ್ನ ಕಚೇರಿಗೆ ಬರ್ತಾರೆ. ಅದನ್ನೇ ಖುಷಿ. ನಾನು ಕಟ್ಟೆ ಹೋಬಳಿ ಏನಾಗುತ್ತಪ್ಪ, ಅದು ಬಳೆ ಕಾರ್ಯಕರ್ತ, ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತ.
ಅಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಸರ್ ಯಾವ ಊರಿಗೆ ಹೋದರೂ ನನಗೆ ಯಾರು ಗೊತ್ತಿಲ್ಲ, ನನಗೆ ಯಾರು ಬಂದು ವಿಶ್ವಣ ಈಗ ಬಂದ್ರ ಅಂತ ಮಾತಾಡಿಸ್ತಾರೆ. ಇವತ್ತು ಯುವಕರಿದ್ದಾರೆ, ಯುವ ಪೀಳಿಗೆ ಇದೆ, BJP ಇಲ್ಲ, ಅವರೆಲ್ಲರೂ ಸಹಕಾರ ಕೊಡ್ತಾರೆ. ವಿಶ್ವಣ ಹಿರಿಯರು, ಅವ್ರನ್ನ ಗೌರವ ಕೊಡಬೇಕು, ರೆಸ್ಪೆಕ್ಟ್ ಇದೆ, ಅದು ನಿಮ್ಗೆ ಖುಷಿ ಆಗುತ್ತೆ. ನಾವು ಪಕ್ಷರಿಗೆ ಹುದ್ದೆನೇ ಕೇಳಲ್ಲ ಸರ್, ನಾವು ಯಾವ ಹುದ್ದೆ ಬೇಡ, ನಾವು ಪಕ್ಷಕ್ಕೆ ದುಡ್ದಿದ್ದೀವಿ ಸಾಕು. ನಾವು ಹೊಸಬ್ರು ಬರ್ತಾರೆ, ಅವಕಾಶ ಕೊಡಲಿ, ಅವ್ರು ಕೆಲಸ ಮಾಡ್ಕೊಂಡು ಅಲ್ಲಿ ನಾವು ನೋಡ್ಕೊಂಡಿರ್ತೀವಿ, ಸಂತೋಷ ಪಡ್ತೀವಿ. ಆ ಸಂತೋಷ ಸಾಕು, ಅದೇ ಖುಷಿ ಕೊಡುತ್ತೆ ನಮಗೆ. ಯಾಕಪ್ಪ ಅಂದರೆ ಒಂದು ಹೋದಾಗ ಹಿರಿ ಮುಖಂಡರು ಕರಿಬೇಕೆ ಕೂರಿಸ್ರು ಅಂತಾರೆ, ಅವಿಗೆ ಕೂರಿಸ್ತಾರಲ್ಲ ಅಷ್ಟೇ ಸಂತೋಷ. ಹುದ್ದೆ ಕೊಡೋದು ಅವಶ್ಯಕತೆನೇ ಇಲ್ಲ. ನಮ್ಮ ಸುಬ್ರಹ್ಮಣ್ಯನವರು ಹಂಗೇ ಯಾರು ಹುದ್ದೆ ಕೇಳ್ಕೊ ಬಂದವರಲ್ಲ, ಅವ್ರ ಪಕ್ಷ ಸಂಘಟನೆ ಮಾಡಿ MLA ಆದಂಥ. ಅದೇ ರೀತಿ ನಾವು ಬಯಸೋ ಅಂಥದ್ದು. ಯಾಕೆ ನಮಗೂ ತುಂಬ ಆಸೆಗಳಿದ್ದಾವೆ. ಏನೋ ಜನರಲ್ಲ ನಾವು MLA ಆಯ್ತಿದ್ವು, ಏನೋ ಒಂದು ಆಸೆಗಳು ಇಟ್ಕೊಂಡಿದ್ದು, ಅವೆಲ್ಲ ಈಡೇರೋಂಥ ಕಾಲ ಅಲ್ಲ. ಮನುಷ್ಯನಿಗೆ ಆಸೆ ಅನ್ನೋದು ಬಹಳ ತುಂಬ ಇರುತ್ತೆ, ಕಾಮನ್ ಆಗಿರುತ್ತೆ. ಅದರಿಂದ ಇವತ್ತು ನಾವು ಕಾರ್ಯಕರ್ತರು ನಮ್ಮನ್ನು ಬೆಳೆಸಬೇಕು. ಇವತ್ತು ಶಕ್ತಿ ನಮ್ಮ ಕಾರ್ಯಕರ್ತರೆ. ಇವತ್ತು ಈ ಮಟ್ಟಕ್ಕೆ ಕೂತಿದ್ದೀವಿ ಅಂದರೆ ನಮ್ಮ ಕಟ್ಟೆ ಹೋಬಳಿಯ, ಇಡೀ ಜಿಲ್ಲೆಯ, ಇಡೀ ಕ್ಷೇತ್ರದ ಜನಗಳು, ನಮ್ಮ ಸ್ನೇಹಿತರು, ನನ್ನ ವಿಶ್ವಾಸಿಗಳು, ನನ್ನ ಸ್ನೇಹಿತರು, ನನ್ನ ಆತ್ಮೀಯ ಸ್ನೇಹಿತರುಗಳು, ನನ್ನ ಬೆಳೆಸಿದಂತಹ ನನ್ನ ಭಾಗದ ಎಲ್ಲರಿಗೂ ಸಹ, ನನ್ನ ಹೋಬಳಿಯ, ನನ್ನ ಕ್ಷೇತ್ರ, ಇಡೀ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೂ, ಸ್ನೇಹಿತರಿಗೂ, ಹಿರಿಯ BJP ಮುಖಂಡರಿಗೂ, ರಾಜ್ಯಾಧ್ಯಕ್ಷರಿಗೂ, ಸಮಯ ಯಡಿಯೂರಪ್ಪಾಜಿ ಅವರಿಗೂ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತುಂಬ ಹೃದಯದಿಂದ ಅರ್ಪಿಸ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರು ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು, ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ನೋಡಿದ್ರಲ್ಲ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಟ್ಟಾಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ BJP ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸನ್ಮಾನ್ಯ ಶ್ರೀ ವಿಶ್ವನಾಥ್ BK ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಯಾಗಿ ಲಾಗ್ ಆನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.